ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಮುಗಿದು ಕಾಂಗ್ರೆಸ್ ಜಯಬೇರಿಯನ್ನ ಆರಿಸಿ ಅಧಿಕಾರವನ್ನ ಪಡೆದಿದೆ. ಹಾಗೆ ಅದೇ ಉತ್ಸಾಹದಲ್ಲಿ ಹುಮ್ಮಸ್ಸಿನಲ್ಲಿ ಲೋಕಸಭೆ ಚುನಾವಣೆಗೂ ಕಸರತ್ತನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಚುನಾವಣಾ ಆಕಾಂಕ್ಷಿಗಳಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಒಂದು ಚುನಾವಣೆಯ ಕಾವು ಏರ್ತಾ ಇದೆ. ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಕೂಡ ಬರಲಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಆಕಾಂಕ್ಷಿಯಾಗಿ ನಮ್ಮೊಂದಿಗೆ ಇದ್ದಾರೆ. ಬಹಳಷ್ಟು ಜನಸೇವೆಯನ್ನು ಮಾಡಿಸಿಕೊಂಡು ಈಗಾಗಲೇ ಜನಜನಿತವಾಗಿ ಜನರಿಗೆ ಹತ್ತಿರವಾಗುತ್ತಿರುವಂತಹ ಜೆ ಆನಂದ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ನಮ್ಮ ಜೊತೆ ಮಾತಾಡೋಕೆ ತಿಳಿಸಿದ್ರಿ, ಬಹಳಷ್ಟು ವರ್ಷಗಳಿಂದ ಒಂದು ರಾಜಕೀಯ ನಂಟಲ್ಲಿದ್ದೀರಿ. ಆದರೆ ನಮ್ಮ ಕೊಡಗಿನ ಜನತೆಗೆ ಅಷ್ಟು ಪರಿಚಯವಾಗಲಿಲ್ಲ. ಅದು ಕೂಡ ಈಗ ಪರಿಚಯ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಸರ್, ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋದು, ಇವಾಗ ಹೇಗೆ ಬೆಳೆದು ಬಂದ್ರಿ ಮತ್ತು ಇವಾಗ ಯಾವ ಹಂತಕ್ಕೆ ತಲುಪಿದ್ರಿ ರಾಜಕೀಯಕ್ಕೆ? ನಾನು ಜೆ ಆನಂದ್ ಅಂತ. ನಾನು ಒಂದು ಸಣ್ಣ ಹಳ್ಳಿಯವನು, ಇನ್ ಬಿಟ್ವೀನ್ ಸಾಲಿಗ್ರಾಮ ಆ್ಯಂಡ್ ಪ್ರಿಯಾಪಟ್ಟಣ ತಾಲೂಕು ಬಾರ್ಡರ್, ಪ್ರಿಯಾಪಟ್ಟಣ ಆ್ಯಂಡ್ ಸಾಲಿಗ್ರಾಮ ಬಾರ್ಡರ್ ಜವರೇಗೌಡ ಅಂತ. ಅಲ್ಲಿಂದ SSLC ವಿದ್ಯಾಭ್ಯಾಸ ಮುಗಿಸಿ ಕುಶಾಲನಗರಕ್ಕೆ ಬಂದು, ನನಗೆ ಪರಿಚಯ ಇದೆ, ಕುಶಾಲನಗರಕ್ಕೆ ಬಂದು ಒಂದು 3 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೀನಿ. ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ರ್ಯಾಂಕ್ ಸ್ಟೂಡೆಂಟು. ತದನಂತರ ನಾನು ಮೈಸೂರಿಗೆ ಕೆಲಸ ಹೋಗ್ಕೊಂಡು ಬಂದಿದ್ದೀನಿ. ಸುಮಾರು 1 or 2 years, 3 years ಆಲ್ಮೋಸ್ಟ್ ಒಳ್ಳೊಳ್ಳೆ ಕಂಪ್ನಿ, ವಿಪ್ರೋ, VGP ಈ ರೀತಿ ಕಂಪ್ನಿಗಳಲ್ಲಿ ಆಸ್ ಇಂಜಿನಿಯರ್ ಆ್ಯಂಡ್ ಆಸ್ ಎ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡಿದ್ದೀನಿ. ತದನಂತರ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಓನ್ ಇಂಡಸ್ಟ್ರಿ. ಇಟ್ಸ್ ಕಾಲ್ಡ್ ಎಸ್ ಅಶ್ವಿನಿ ಇಂಡಸ್ಟ್ರೀಸ್ ಅಂತ. ಸೊ ಅದಾದಮೇಲೆ ಕಲ್ಯಾಣ ಮಂಟಪಗಳು ಎಲ್ಲ ಜನಗಳಿಗೆ ಪಬ್ಲಿಕ್ ನಾನು ಬಿಸ್ನೆಸ್ ಫಸ್ಟ್ ಕೆಲಸ ಮಾಡಿಕೊಂಡು ನಾನು ಜೀವನ ಮಾಡಿದ್ದೀನಿ. ತದನಂತರ ಎಲ್ಲ ಪಬ್ಲಿಕ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡಿದ್ದೀನಿ. ಸರ್, ಕಲ್ಯಾಣ ಮಂಟಪ ಜನಗಳ ಸಿಗಲ್ಲ, ಜನಗಳು ಸಿಗಲ್ಲ, ಡಿಸ್ಕೌಂಟ್ ರೇಟ್ ಅದು ಎಲ್ಲ ನನ್ನ ಬಿಸ್ನೆಸ್ಸು. ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಬರುತ್ತೆ ಮೈಸೂರಲ್ಲಿ, ಅದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಜೊತೆಲಿರುತ್ತೆ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ, ಅವರಲ್ಲಿ MLA ನಿಲ್ತಾ ಇರ್ತಾರೆ. ಹಾಗಾಗಿ ನಾವು ಅವ್ರನ್ನ ನೋಡಿ, ಸೊ ಅವ್ರ ಜೊತೆ ಪರಿಚಯ ಆಗಿ ನಾವು ಪೊಲಿಟಿಕಲಿ ಜನಸೇವೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್. ಸೊ ಆಲ್ಮೋಸ್ಟ್ 25 years ಬ್ಯಾಕ್ ಬಿಸ್ನೆಸ್ ಮಾಡ್ಕೊಳ್ತಾ, ತದನಂತರ ಹಾಸ್ಪಿಟಲ್ಲು ಕೂಡ ಮಾಡಿದ್ವಿ ನಾವು, ಮೌರ್ಯ ಹಾಸ್ಪಿಟಲ್ ಅಂತ. ಸೊ ಅದು ಕೂಡ ಪಬ್ಲಿಕ್ ಓರಿಯೆಂಟೆಡ್ ಬಿಸ್ನೆಸ್. ನಮ್ಮ ಮಕ್ಕಳು ಡಾಕ್ಟರ್ಸ್ಗಳು ಹೋಗ್ತಾ ಇದ್ದಾರೆ. ನಾವು ಕರೋನಾದಲ್ಲೆಲ್ಲ ಜನಗಳ ಜೊತೆ ಜನಗಳ ಕಷ್ಟ ಸುಖ ನೋಡಿದ್ವಿ. ಕಳೆದ 25 ವರ್ಷ 30 ವರ್ಷದಿಂದ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಆಸ್ ಎ ಕಾಂಗ್ರೆಸ್ ಹಾನೆಸ್ಟ್ ಕಾರ್ಯಕರ್ತರಾಗಿ. ಹಾಗೆ 2019ನಲ್ಲಿ ನಾನು ಪಾರ್ಲಿಮೆಂಟ್ಗೆ ನಿಲ್ಲಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿ ಆಲ್ಮೋಸ್ಟ್ 1,000 ಹಳ್ಳಿಗಳನ್ನ ವಿಸಿಟ್ ಮಾಡಿದ್ದೆ. ಆಗಲೂ ಕೂಡ ಕೊಡಗಲ್ಲೂ ಕೂಡ ನಾನು ಎಲ್ಲ ಮೇಜರ್ ಯಾವ ಮೇಜರ್ ತಾಲೂಕು ಹುಬ್ಳಿ ಕ್ವಾರ್ಟರ್ಸ್ಗೆಲ್ಲ ಭೇಟಿಯಾಗಿದೆ. ಬಟ್ ಕೊಡಗಿಗೆ ಯಾಕೆ ಹೆಚ್ಚಿಗೆ ರೀಚ್ ಆಗ್ತಾಗಿಲ್ಲ ಅಂದರೆ, ಅಲ್ಲಲ್ಲೇ ಮನೆ ಇರೋದ್ರಿಂದ ನೀವು ಕೊಡಗೂರಿಗಾದ್ರೆ ಮಾತ್ರ ಆ ಏರಿಯಾಗೆ ರೀಚ್ ಆಗಿ ಸಾಧ್ಯ ಆಗುತ್ತೆ. ನಾನು ಮೇಜರ್ ಏರಿಯಾದಲ್ಲೇ ಬಂದಿದ್ದೀನಿ. ಆ ಟೈಮಲ್ಲಿ ನನಗೆ ಅವಕಾಶ ಆಗಿಲ್ಲ. ತದನಂತರ 2023ನಲ್ಲಿ ಚಾಮುಂಡೇಶ್ವರಿ MLA ಆಸ್ಪಿರೆಂಟ್ ಇದ್ದೆ, ಕಾಂಗ್ರೆಸ್ಸಿಂದ ಅಪ್ಲಿಕೆಂಟ್ ಇದ್ದೆ. ಸೊ ಆಗಲೂ ಕೂಡ ನನಗೆ ಅವಕಾಶ ಆಗಿಲ್ಲ. ಈ ಸರಿ ನಾನು ಪಾರ್ಲಿಮೆಂಟ್ ಸ್ಟ್ರಾಂಗ್ ಆಸ್ಪಿರೆಂಟ್ ಇದ್ದೀನಿ. ಆಲ್ರೆಡಿ CM ಗಮನಕ್ಕೂ ತಂದಿದ್ದೀನಿ. ಆ್ಯಂಡ್ ಆಸ್ ವೆಲ್ ಆಸ್ ಮೈಸೂರು ಕೊಡಗಲ್ಲಿ ಪ್ರತಿ ಮನೆಯಲ್ಲೂ ನನ್ನ ವಿಷಯ ಚರ್ಚೆ ಆಗ್ತಿದೆ, ಸ್ಟಾರ್ಟ್ ಆಗಿದೆ. ಸೊ ಇವರು ಕೊಡಬೇಕು, ಲಾಸ್ಟ್ ಟೈಮ್ ಕೊಡಬೇಕಿತ್ತು, ಸ್ವಲ್ಪ ಪಬ್ಲಿಕಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಸರ್, ಈಗ ರಾಜಕೀಯಕ್ಕೆ ಬರುವಾಗ ಕೆಲವರು ಏನು ಮಾಡ್ತಾರೆ, ಪಂಚಾಯತಿ ಮಟ್ಟದಿಂದ ಸ್ಪರ್ಧಿಸ್ತಾ ಬಂದು ಒಂದು ಅಧಿಕಾರ ಹೇಗೆ ಒಂದು ತೋರಿಸ್ಕೊಂಡು ಬರ್ತಿರ್ತಾರೆ, ಅದನ್ನು ನೇರವಾಗಿ ದೊಡ್ಡ ಹಂತಕ್ಕೆ ಈಗ ಬರುವಂಥ ಪ್ರಯತ್ನ ಮಾಡ್ತಾ ಇದ್ರಿ. ಅದೇನಾದರೂ ನಿಮಗೆ ಪ್ಲಸ್ ಆಗುತ್ತೆ ಅನ್ಸುತ್ತೆ? ಇಲ್ಲ, ನನ್ನ ಮಧ್ಯದಿಂದಲೂ ನಾನು ಪಾರ್ಲಿಮೆಂಟ್ ಆಸನೆ ಇರೋದು. ಆ್ಯಕ್ಚುಲಿ ಯಾರು ಪೊಲಿಟಿಷಿಯನ್ಸು ಇನ್ನೊಂದು ಮುಂದೊಂದಾಗುತ್ತೆ. ನಾನು ಪೊಲಿಟಿಕಲ್ ಮಾಡ್ಕೊಂಡ್ಬಂದಿದ್ದೀನಿ, ಪಂಚಾಯತಿ ಲೆವೆಲಿಂದಲೂ ಬಂದಿದ್ದೀನಿ. ಸೊ ದೊಡ್ಡ ಸಾಹೇಬ್ರ ಜೊತೆ ಹಿಂದೆ ಬಂದಿದ್ದೀನಿ. ಸೊ ಹಾಗಾಗಿ ನನಗೆ ಆ ಟೈಮಲ್ಲೆಲ್ಲ ಅವಕಾಶ ಸಿಕ್ಕಿಲ್ಲ. ಅಂದರೆ ನಾನು SSLC ಓದಾಗಲೇ ಕೆಲಸ ಕೇಳಿದ್ದೀನಿ, ಕೆಲಸ ಕೊಟ್ಟಿಲ್ಲ. PUC ಓದ್ಬಿಟ್ಟಿದ್ದೀನಿ. ಈಗೇನು ತದನಂತರ ಇಂಜಿನಿಯರಿಂಗ್ ಓದಿದ್ದೀನಿ, ನೆಕ್ಸ್ಟ್ IAS ಎಕ್ಸಾಮ್ ಕಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಏನಂದರೆ ನಾನು ಅಲ್ಲಲ್ಲೇ ಕೆಲಸ ಕೇಳಿದ್ದೀನಿ. SSLC ಓದಿದಾಗಲೂ ಕೇಳಿದ್ದೀನಿ, PUC ಓದಿದಾಗಲೂ ಕೇಳಿದ್ದೀನಿ, ಡಿಗ್ರಿ ಓದಿದಾಗಲೂ ಕೇಳಿದ್ದೀನಿ. ಅಲ್ಲೆಲ್ಲೂ ಕೂಡ ನಾನು ಪೊಲಿಟಿಕಲಿ ಸೊ ನನಗೆ ಅವಕಾಶ ಸಿಕ್ಕಿಲ್ಲ. ಬಟ್ ನಾನು ಕೆಲಸ ಮಾಡೋದು ಬಿಟ್ಟಿಲ್ಲ. ಪೊಲಿಟಿಕಲ್ ಎಲ್ಲ ರೀತಿ ಪಬ್ಲಿಕ್ ಎಲ್ಲ ರೀತಿ ನಾನು ಎಲ್ಲರಿಗೂ ರೆಕಗ್ನೈಸ್ ಇದ್ದೀನಿ. ಮೈಸೂರು
ಭಾಗದಲ್ಲಂತೂ ತುಂಬ ರೆಕಗ್ನೈಸ್ ಇದ್ದೀನಿ. ಇತ್ತೀಚೆಗೆ ಕೊಡಗೆಲ್ಲೂ ಕೂಡ ರೆಕಗ್ನೈಸ್ ಆಗ್ತಾ ಇದ್ದೀನಿ. ಸೊ ನಾನು ಸ್ಮಾಲ್ ಲೆವೆಲಿಂದನೂ ನಾನು ಟಿಕೆಟ್ ಕೇಳ್ಕೊ ಬಂದಿದ್ದೀನಿ. ಆ ಟೈಮಲ್ಲಿ ನನಗೆ ಅವರು ಬೇರೆ ಬೇರೆ ಪ್ರಾವಿಷನ್ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ಸ್ವಲ್ಪ ನೋಡೋಣ ಅಂತ ಇಟ್ಕೊಂಡಿದ್ದಾರೆ. ಬಟ್ ಈಗ ನಾನು ಪಾರ್ಲಿಮೆಂಟ್ ಕೇಳೋ ಲೆವೆಲ್ ಬಂದಿದ್ದೀನಿ. ಪಾರ್ಲಿಮೆಂಟ್ಗೆ ಸೀರಿಯಸ್ ಆಸ್ಪೆಂಟ್ ಇರೋದು ಕೂಡ ನಾನೇ. ಜನರ ಜೊತೆಗೂ ಕೂಡ ಹೆಚ್ಚಿಗೆ ಸೊ ಒಡನಾಟ 25-30 ವರ್ಷದಿಂದ. ದೊಡ್ಡ ಸಾಹೇಬರ ಜೊತೆಗೂ ಕೂಡ ಮನೆ ಮುಖ್ಯಮಂತ್ರಿಗಳ ಜೊತೆ ಸೊ ಕಳೆದ 25-30 ವರ್ಷದಿಂದ ಭಾಳ ಆಲೋಚನೆ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ಈ ಸರಿ ನನಗೆ ಟಿಕೆಟ್ ಆಗುತ್ತೆ. ಆದರೆ ಜನಗಳು ಏನು ಸಹಾಯ ಮಾಡ್ತಾರೆ. ಸರಿಗೆ ಒಂದು ಕ್ಷೇತ್ರದಲ್ಲಿ ಸರಿ ಗೆದ್ದಂತ ಒಂದು ಅಭ್ಯರ್ಥಿ ಇರುವಾಗ ಮತ್ತೆ ಅವರನ್ನ ಮೀರಿಸಿ ಅಥವಾ ಅವರ ಏನು ನೆಗೆಟಿವ್ ಪಾಯಿಂಟ್ ಅನ್ನು ಇಟ್ಕೊಂಡು ಬರ್ಬೋದು. ಅಂದ್ರೆ ಈಗ ಪ್ರಸ್ತುತವಾಗಿ ಕೊಡಗು ಮತ್ತು ಮೈಸೂರು ಸಂಸದರಿದ್ದಾರೆ, ಅವರ ಏನು ನೆಗೆಟಿವ್ ಪಾಯಿಂಟ್ ಅನ್ನು ಹೇಳ್ಬೋದು. ಈಗ ಸಂಸದರ ಬಗ್ಗೆ ನಾನು ಏನು ರಫಾಗಿ ಹೇಳೋದಿಲ್ಲ. ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ನನ್ನ ಕ್ಯಾರೆಕ್ಟರ್ ಇಸ್ ಲೈಕ್ ದಿಸ್. ಆ ಸಂಸದರು ಕೂಡ ನಮ್ಮಂಗೆ ಆರ್ಡಿನರಿಯಾಗಿ ಬಂದು ಕಂಟೆಸ್ಟ್ ಮಾಡಿ ಜನ ಗೆಲ್ಲಿಸಿದ್ದಾರೆ. ಸೊ ನಾನು ಕಂಟೆಸ್ಟ್ ಮಾಡಿ ಜನ ಗೆಲ್ಲಿಸ್ಬೋದು. ನಿಮಗೆ ಯಾರೇ ಪೊಲಿಟಿಷಿಯನ್ಸು ಒಂದ್ಸರಿ 2 ಸರಿ ಗೆದ್ದ ತಕ್ಷಣ ದೊಡ್ಡವರಾಗಲ್ಲ. ಜನ ದೊಡ್ಡವ್ರು ಮಾಡೋದು ಅವರು. ಸೊ ಅವರು ಕೂಡ ಬೇರೆಯವ್ರ ಮೀಡಿಯಾದಲ್ಲಿ ಇದ್ದವ್ರು ಬಂದು ಸಂಸದರಾದ್ರು ಫಸ್ಟ್ ಟೈಮ್. ಈಗೇನು 2ನೇ ಸರಿ ಜನ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಅದೇ ರೀತಿ ಕಂಟೆಸ್ಟ್ ಮಾಡ್ತೀನಿ. ಜನ ನನ್ನನ್ನು ಗೆಲ್ಲಿಸ್ಬೋದು. ಸೊ ಹಾಗಾಗಿ ಅವ್ರಿಗೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನಕ್ಕೆ ಹೆದರ್ಕೋಬಹುದು ಅಷ್ಟೇ. ಸೊ ನಾನು ಇಲ್ಲೋರು ಆಪೋನೆಂಟ್ ಮೇಲೆ ಹೆದರ್ಕೊಳ್ಳೋಲ್ಲ. ಯಾರೇ ಬಂದು ಹೆದರ್ಕೊಳ್ಳಲ್ಲ. ಸೊ ನನ್ನ ಪಾರ್ಟಿ ನನಗೆ ಟಿಕೆಟ್ ಕೊಟ್ಟರೆ ಜನ ಡಿಸೈಡ್ ಮಾಡೋದು, ಓಟ್ ಹಾಕೋದು. ಆಪೋನೆಂಟ್ ಸಂಸದರೇನು ಓಟ್ ಹಾಕೋದಿಲ್ಲ ನನಗೆ. ಸೊ ಹಾಗಾಗಿ ಆಮೇಲೆ ಜನಕ್ಕೆ ಯಾರು ಇಷ್ಟ ಆಗುತ್ತೆ, ಯಾರು ಒಳ್ಳೆಯವರು ಅಂತ ಅನಾಲಿಸಿಸ್ ಆಗುತ್ತೆ, ಅವ್ರಿಗೆ ಆಗ್ತಾರೆ. ಇಫ್ ನನ್ನನ್ನು ಗುಡ್ ಆ್ಯಂಡ್ ರೈಟ್ ಅಂತ ಅಂದರೆ ಜನ ಗೆಲ್ಲಿಸ್ತಾರೆ. ಸೊ ನಾನು ರೈಟ್ ಇಲ್ಲ ಅಂತ ಜನ ಸೋಲಿಸ್ತಾರೆ. ಸೊ ಹಾಗಾಗಿ ಸಂಸದರು 2 ಸರಿ ಗೆದ್ದಿದ್ದಾರೆ ಅನ್ನೋಂಥ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರನ್ನು ಕೂಡ ಜನನಿಂದಲೇ ಸಂಸದರು ಮಾಡಬಹುದು. ಸೊ ಹಾಗಾಗಿ ಅದೇನು ವಿಶ್ವಾಸ. ಸರ್, ಈಗಾಗಲೇ ನೀವು ಒಂದು ಪ್ರಚಾರ ಕಾರ್ಯವನ್ನ ಆರಂಭಿಸಿದ್ರಿ. ಅಂದ್ರೆ ಮೈಸೂರಿಗೆ ಸುಮಾರಾಗಿ ಪ್ರಚಾರವಾಗಿದ್ರಿ. ಅಂದ್ರೆ ಕೊಡಗಿನ ಭಾಗಕ್ಕೆ ಈಗ ಒಂದಷ್ಟು ಗುರುತಿಸುವಂತ ಕೆಲಸವನ್ನು ಮಾಡ್ತಾ ಇದ್ರಿ. ಯಾವ ರೀತಿ ನಿಮ್ಮ ಒಂದು ಪ್ರಚಾರ ಕಾರ್ಯ? ನಾನು ಸ್ಟಾರ್ಟಿಂಗ್ ಎಲ್ಲ ಕಡೆ ಬಂದಾಗ ಎಲ್ಲ ಕಡೆಯೂ ಕೂಡ ನನಗೆ ಎಲ್ಲೂ ಡಿಸಿಡೆಂಟ್ಸ್ ಆಗಿಲ್ಲ. ನನಗೆ 3000 ಕಡೆ ಭೇಟಿಯಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. ಇವರಿಗೆ ಆಟೋ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಸೊ ಮಾರ್ಕೆಟ್, ಸಂತೆ, ಸೊ ಪಬ್ಲಿಕ್ ಎಲ್ಲೆಲ್ಲಿ ಜನಸಂದಣಿ ಹೆಚ್ಚಿಗೆ ಇರುತ್ತೆ ಅಲ್ಲೆಲ್ಲ ಭೇಟಿಯಾಗೋದು, ಜನ ಜೊತೆ ಡಿಸ್ಕಷನ್ ಮಾಡೋದು, ಅವ್ರು ಏನು ಹೇಳ್ತಾರೆ ಕೇಳೋದು. ಹಾಗೆ ನಾನು ಎಲ್ಲ ಕಡೆ 3000 ಕಡೆ ಮಾತಾಡಿದ್ದೀನಿ. ಕೊಡಗಿಲೂ ಕೂಡ ಆಲ್ಮೋಸ್ಟ್ ಮೇ ಬಿ ಅರೌಂಡ್ 500 to 600 ಪ್ಲೇಸ್ ಐ ವಿಸಿಟೆಡ್ ಇನ್ ಕೊಡಗು. ಸೊ ಆಲ್ ದ ಪ್ಲೇಸಸ್ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಡಿಕೇರಿ ಇರುತ್ತೆ. ಮಡಿಕೇರಿಯಲ್ಲಿ ಒಂದು 50 ಭಾಗದಲ್ಲಿ ಭೇಟಿಯಾಗಿದೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗು ಕರೆಕ್ಟ್ ಸರ್ಕಲ್, ಈಗೇನು ನಿಂತಿದ್ದು ಪ್ಯಾಲೇಸ್ ಹತ್ರ, ಈಗೇನು ಕೋರ್ಟ್ ಹತ್ರ, ಈಗೇನು ಗೌರ್ಮೆಂಟ್ ಆಫೀಸ್ ಹತ್ರ, ಈಗೇನು ಕೆಳಗಡೆ ಮಾರ್ಕೆಟ್ ಹತ್ರ, ಈಗೇನು ಅಲ್ಲಿ ಗಣಪತಿ ದೇವಸ್ಥಾನ ಹತ್ರ, ಮೇಲ್ಗಡೆ ಸಂತೆ ಹತ್ರ, ಹೀಗೆ ಮಡಿಕೇರಿಯಲ್ಲಿ ಒಂದು 50 ಭಾಗದಲ್ಲಿ ಮಾತಾಡಿದ್ದೆ. ಸೊ ಮಾತಾಡಬೇಕಿದ್ರೆ ನಾನು ಇನ್ನೊಂದು ಸೇವೆನೂ ಕೂಡ ಮಾಡ್ತಾ ಇದ್ದೆ. ಪೊಲಿಟಿಕಲಿ ನಂಗೆ ಆಗುತ್ತೋ ಬಿಡುತ್ತೋ ದೇವ್ರಿಗೆ ಗೊತ್ತು, ನಮ್ಮ ಹೈಕಮಾಂಡ್ ಗೊತ್ತು, ಜನರು ದೇವರು, ಜನ, ಹೈಕಮಾಂಡ್ 3 ಜನ ನಂಗೆ ಟಿಕೆಟ್ ಕೊಡೋದ್ರಲ್ಲಿ ಗೆಲ್ಲಿಸೋದ್ರಲ್ಲಿ ಡಿಸೈಡ್ ಮಾಡೋ ಶಕ್ತಿ ಇರೋದು ದೇವರು, ಹೈಕಮಾಂಡ್ ಆಸ್ ವೆಲ್ ಆಸ್ ಪಬ್ಲಿಕ್. ಸೊ ನಂಗೆ ಅದು ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಅದ್ರ ಜೊತೆ ಏನು ಮಾಡ್ತಿದ್ದೀನಿ, ನಾವೆಲ್ಲ ನಾಡ ದೇವತೆ ಚಾಮುಂಡಮ್ಮನ ಗೊತ್ತು. ಸೊ ಕಳೆದ 100 ವರ್ಷ ಸೊ ದಸರಾ ನಡೀತಿದೆ, 500 ವರ್ಷ, ಸೊ 400 ಎಷ್ಟು ವರ್ಷ ಅನಿಸ್ತದೆ ದಸರಾ ನಡೀತಾ ಇದೆ. ಹಾಗಾಗಿ ಚಾಮುಂಡಮ್ಮ ಅಂದರೆ ಎಲ್ಲರಿಗೂ ಇಷ್ಟ. ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದೀನಿ ಆ್ಯಂಡ್ ಆಸ್ ವೆಲ್ ಆಸ್ ಮೇಜರ್ ಪೊಲಿಟಿಷಿಯನ್ ಇದ್ದೀನಿ. ಸೊ ಪೊಲಿಟಿಕಲಿ ಟ್ರಾವೆಲ್ ಕೂಡ ಮಾಡ್ತೀನಿ. ಜೊತೆಗೆ ಜನಗಳಿಗೆ ನಾನೇನಾದ್ರು ಸೇವೆ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ, ಸೇವೆ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಏನಾದ್ರು ಕೊಡಬೇಕು ಅಂತ ಒಂದು ಆಸೆ ನಾವೆಲ್ಲ ನಮ್ಮ ಯಾರ ಜೊತೆಲಿದ್ದಾರೆ ಅವರೆಲ್ಲ ಮೀಟಿಂಗ್ ಮಾಡಿದಾಗ ಸೊ ವಿ ಡಿಸೈಡೆಡ್ ಟು ಗಿವ್ ಚಾಮುಂಡೇಶ್ವರಿ ತಾಯಿ ಫೋಟೋ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದರಲ್ಲಿ ಏನು ಉದ್ದೇಶ ಇತ್ತು, ಒಂದು ಸೇವೆ ವಿಷಯ. ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಟ್ರೈ ಮಾಡಿ ನಮಗೆ ಪೊಲಿಟಿಕಲಿ ಸಕ್ಸಸ್ ಆಗಲಿಲ್ಲ ಅಂದರೆ ಟಿಕೆಟ್ ಸಿಗಲಿಲ್ಲ. ಪೊಲಿಟಿಕಲಿ ನೇಮ್ ಇಸ್ ಕ್ಯಾರೆಟ್ ಲೈಕ್ ದಿಸ್. ಸೊ ಪೊಲಿಟಿಕಲಿ ಸಕ್ಸಸ್ ಆಗದೆ ಇದ್ದಾಗ ಅಟ್ಲೀಸ್ಟ್ ತಾಯಿ ಫೋಟೋ ಕೊಡೋದಾದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ. ಸೊ ನಾನು ಕೊಟ್ಟರೆ ನಿಮ್ಮ ಮನೆ ಒಂದು ಫೋಟೋ ಇರುತ್ತೆ, ನಾನು ನಿಮ್ಮ ಮನೆ ಕಾಫಿ ಕೊಡ್ತೀನಿ, ಸರ್ ನೀವು ಕೊಟ್ಟಿದ್ದ ಫೋಟೋಸ್ ಎಲ್ಲ ತೋರಿಸ್ತೀನಿ. ಆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಐ ಆಮ್ ಗಿವಿಂಗ್, ಆಲ್ರೆಡಿ ಐ ಹ್ಯಾವ್ ಗಿವನ್ ಅರೌಂಡ್ 2 lakhs ಫೋಟೋಸ್. ಈಗ 2.5 ಲಕ್ಷ, 2,30,000 ಮಾಡಿಸ್ತೀವಿ. 30,000 ಸ್ಟಾಕ್ ಇದೆ. ಸೊ ಅದು ಅಪ್ ಟು ಎಲೆಕ್ಷನ್ ನಡೀತಾನೆ ಇರುತ್ತೆ. ತಾಯಿ ಎಷ್ಟು ಹೇಳ್ತಾರೆ, ಚಾಮುಂಡಮ್ಮ ಏನು ಶಕ್ತಿ ಕೊಡ್ತಾರೆ ಅಷ್ಟು ಕೊಡ್ತಾನೇ ಇರ್ತೀವಿ. ಸೊ ಕೊಟ್ಕೊಂಡು ಜನಗಳ ಜೊತೆ ಮಾತಾಡ್ಕೊಂಡು ಬರ್ತೀನಿ.
ಜನ ಹೈಕಮಾಂಡ್ ಆ್ಯಂಡ್ ಆಸ್ ವೆಲ್ ಆಸ್ ಸೊ ದೇವರು ಏನು ನನಗೆ ಇರ್ತದ್ದು ಇಫ್ ಈಸ್ ಗಿವನ್ 80 ಪೊಸಿಷನ್ ಕೊಟ್ಟರೆ ಜನಕ್ಕೆ ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಆರಾಮಾಗಿ ಇದೇ ರೀತಿ ಇರ್ತೀವಿ, ವರ್ಕ್ ಅಂತೂ ನಿಲ್ಸಲ್ಲ. ಬಹಳ ಸಂತೋಷ ಸರ್. ಹಾಗೆ ಪ್ರತಿ ಚುನಾವಣೆ ಬಂದಾಗ ಒಬ್ಬ ಚುನಾವಣಾ ಅಭ್ಯರ್ಥಿ ಏನಿರ್ತಾನೆ ಅವನು ಕ್ಷೇತ್ರಕ್ಕೆ ಒಂದಷ್ಟು ಭರವಸೆಗಳನ್ನ ಕೊಡ್ತಾನೆ. ಇವಾಗ ನಾವು ಕಾಂಗ್ರೆಸ್ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಏನಿದೆ ಒಂದು ಗ್ಯಾರಂಟಿಗಳನ್ನು ನೀಡಿರುವಂತೆ ಒಂದು ಜನಜಾತವಾಗಿದೆ. ಹಾಗೆ ಈ ಒಂದು ಚುನಾವಣೆಯಲ್ಲಿ ನೀವು ಏನು ಭರವಸೆ ಕೊಡ್ತೀರ ಅಂದ್ರೆ ನೀವು ಗೆದ್ದರೆ ಈಗ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೀವಿ. ಆಲ್ರೆಡಿ ಏನಂತ ಅಂದ್ರೆ ನಾನು ಒಂದು ದೊಡ್ಡ ಪಾರ್ಟಿ, ನ್ಯಾಷನಲೈಸ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ. ನಾನು ಬೇರೆ ಸುಳ್ಳು ಹೇಳೋದಿಲ್ಲ, ನಾನೇನೋ ಮಾಡ್ತೀನಿ, ನಾನು ಅರಮನೆ ಕಟ್ಕೊಡ್ತೀನಿ, ಅದು ಇದು ನನ್ನ ಜೀವನದಲ್ಲೇ ಸುಳ್ಳು ಹೇಳ್ಕೊಂಡು ಅದರ ಅವಶ್ಯಕತೆ ಏನಿಲ್ಲ. ನನ್ನ ಪಾರ್ಟಿ ಈಸ್ ಎ ವೆರಿ ಬಿಗ್ ಪಾರ್ಟಿ. ಕಾಂಗ್ರೆಸ್ 125-130 ವರ್ಷ ಅದಕ್ಕೆ ಹಿಸ್ಟ್ರಿ ಇದೆ. ಅವರು ಚುನಾವಣಾ ಪ್ರಣಾಳಿಕೆ ಅದೆಲ್ಲ ಮಾಡ್ತಾರೆ. ಅದಾದಮೇಲೆ ನಮ್ಮ ಈ ಭಾಗದಲ್ಲಿ ಸುಮಾರು 40-50 ವರ್ಷ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ನಂಬರ್ 1, ನಂಬರ್ 2 ಪೊಸಿಷನ್ ಇದೆ. ಯಾರಿಗೆ? ರಾಜ್ಯದ ಮುಖ್ಯಮಂತ್ರಿಗಳಿಗೆ 40 ಇಯರ್ಸ್ ಇಂದ ಚಾಮುಂಡೇಶ್ವರಿ ಆಶೀರ್ವಾದದಿಂದ 40 ಇಯರ್ಸ್ ಇಂದ ನಂಬರ್ 1, ನಂಬರ್ 2 ಪೊಸಿಷನ್ ಇದ್ದಾರೆ ಮೈಸೂರು ಕೊಡಗು ಭಾಗದವರಲ್ಲಿ. ಸೊ ರಾಜ್ಯದ ಮುಖ್ಯಮಂತ್ರಿಗಳು 40 ವರ್ಷದಿಂದಲೂ ನೀವು ಕ್ಯಾಲ್ಕುಲೇಟ್ ಮಾಡಿ ನಂಬರ್ 1, ನಂಬರ್ 2 ಪೊಸಿಷನ್ ಇದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಹಾಗಾಗಿ ನಾವು ಅವ್ರ ಜೊತೆ 30 ಇಯರ್ಸ್ ಇದ್ದೀವಿ, 25 to 30 ಇಯರ್ಸ್ ಇಂದ. ಸೊ ಅವ್ರಿಗೆ ಪವರ್ ಬಂದಾಗಿಲ್ಲ, 25-30 ಇಯರ್ಸ್ ಇಂದನೂ ಇದ್ದೀವಿ. ಹಾಗಾಗಿ ಅವ್ರು ಮಾಡೋದೆಲ್ಲ ಒಳ್ಳೆ ಕೆಲಸ. ಅವ್ರು 1 ನಿಮಿಷ ಮಾತಾಡಿದ್ರೆ ಅದು ಒಳ್ಳೆ ಕೆಲಸ. ಗುರುಗಳು ಏನು ಮಾಡ್ತಾರೆ ಅದೆಲ್ಲ ಒಳ್ಳೆ ಕೆಲಸ. ಸೊ ಹಾಗಾಗಿ ಆಲ್ರೆಡಿ ಈಸ್ ಗಿವನ್ ಲಾಟ್ ಆಫ್ ಪಾಕೆಟ್ ಟು ಪಬ್ಲಿಕ್. ಸೊ ಶಕ್ತಿ ಈಸ್ ಗಿವನ್ ಎಕ್ಸಲೆಂಟ್ ಪಾರ್ಟಿ. ಸೊ ಅದರಿಂದ ಬರೀ ಬಸ್ ಚಾರ್ಜ್ ಫ್ರೀ ಆಗಲ್ಲ ಹೆಣ್ಮಕ್ಳುಗಳಿಗೆ. ಹೆಣ್ಮಕ್ಳು ಬ್ರೈನ್ಗಳು ಓಪನ್ ಆಗುತ್ತೆ. ಬ್ರೈನ್ ಓಪನಿಂಗ್ ಹೆಣ್ಮಕ್ಳುಗಳು ಬ್ರೈನ್ ಓಪನ್ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಹೆಣ್ಮಕ್ಳು ಹೊರಗಡೆ ಕಳಿಸ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲ, ಆ ಶಕ್ತಿ ಅನ್ನೋ ಯೋಚನೆ ಇಲ್ಲ. ಮನೆ ಒಳಗಡೆ ಕೂಡಾಕಿ ಕೂರಿಸಿದಂಥ ಒಂದು ಸೊ ಒಬ್ಬರು ಹೆಣ್ಮಕ್ಳು ಹೊರಗಡೆ ಹೋದ ತಕ್ಷಣ ವಿದ್ಯಾ ಕಲಿತಾರೆ, ಬುದ್ಧಿ ಕಲಿತಾರೆ, ವ್ಯಾಪಾರ ಕಲಿತಾರೆ, ಟ್ರಾನ್ಸಾಕ್ಷನ್ ಕಲಿತಾರೆ, ಪಬ್ಲಿಕ್ ಹೆಂಗ್ ಬಿಹೇವ್ ಮಾಡಬೇಕು ಕಲಿತಾರೆ. ಅದರಿಂದ ಸೊಸೈಟಿ ಬಹಳ ಇಂಪ್ರೂವ್. ನಿಮ್ಮ ಶಕ್ತಿ ಅಂತ ಒಂದೇ ಯೋಚನೆ ಇದೆ. ನಮ್ಮ ಮನೇಲಿ 50% ಫೀಮೇಲ್ ಇದ್ದೇ ಇರ್ತಾರೆ. ನಾನು ನನ್ನ ಹೆಂಡತಿ, ತಂಗಿ, ಅಕ್ಕ ಅಂತ ನಾವೆಲ್ಲ ಏನು ಮಾಡ್ತಿದ್ದೋ, ಸೊ ಫೀಮೇಲನ್ನು ಒಳಗಡೆ ಕೂರಿಸ್ಬಿಟ್ಟು ನಾವು ಎಲ್ಲ ಕಷ್ಟನೂ ಗಂಡು ಮಕ್ಕಳೇ ಹೋಗ್ತಾ ಇರ್ತಾರೆ. ಸೊ ತರಕಾರಿ ತರಕ್ಕೆ, ವ್ಯಾಪಾರ ಮಾಡೋಕ್ಕೆ, ವ್ಯವಹಾರ ಮಾಡೋಕ್ಕೆ, ವಿದ್ಯಾಭ್ಯಾಸ ಮಾಡೋಕ್ಕೆ, ಇನ್ನು ಮನೇಲಿ ಅಡುಗೆ ಮಾಡುವಂತ ಯಾವಾಗ ಶಕ್ತಿ ಅನ್ನೋದು ಬಂದಿದೆ, ಈಗ 6 ತಿಂಗಳಿಂದ ಬಂದಿದೆ, ಅದು ಇನ್ನೊಂದು 6 ವರ್ಷ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಆ ಶಕ್ತಿ ಯೋಜನೆಯಿಂದ ಒಂದು ವುಮೆನ್ ಒಬ್ಬ ಮನುಷ್ಯ, ಒಂದು ಫೀಮೇಲ್ಗೂ ಶಕ್ತಿ ಸಮಾಜಕ್ಕೆ ಯೂಸ್ ಆಗುತ್ತೆ. ಆ ಯೂಸ್ ಆದ ತಕ್ಷಣ ಎಕನಾಮಿಕಲ್ ಸ್ಟೇಟಸ್ಸು, ಮನೆದು ಆರ್ಥಿಕ ಇದು, ವಿದ್ಯಾ ಸ್ಟೇಟಸ್ ಎಲ್ಲ ಇನ್ಕ್ರೀಸ್ ಆಗುತ್ತದೆ. ಅದಾದಮೇಲೆ ಅಕ್ಕಿ ಭಾಗ್ಯ, ಮೊದಲು ರಿಚರ್ ಕ್ಲಾಸ್ ಬಿಟ್ಟರೆ ಪೂರರ್ ಕ್ಲಾಸ್ ಎಲ್ಲ ಮುಂದೆನೇ ತಿಂತಾ ಇದ್ದಾರೆ. ಆಫ್ಟರ್ ದಿಸ್ ಸಿದ್ದರಾಮಯ್ಯ ಸಾರ್ 13 ಬಂದ ತಕ್ಷಣ ಸೇಮ್ ಡೇ ವಿತಿನ್ 10 ಮಿನಿಟ್ಸ್ ನಾನು ಅವ್ರ ಜೊತೆಲಿದ್ದೆ. ಸೊ ವಿತಿನ್ 10 ಮಿನಿಟ್ಸ್ ಈ ಸಾಕ್ಷನ್ ದಟ್ ರೈಸ್ ಬಾರ್ ಮೀನ್ಸ್ ಎಲ್ಲ ಸಮೃದ್ಧಿಯಾಗಿ ಊಟ ಮಾಡ್ತಾರೆ. ಸೊ ಮೊದಲು ಯಾವ್ದಾದ್ರು ಗಂಡ ಮನೆಯಿಂದ ಕರ್ಕೊಂಡು ಹೋದ್ರೆ ಗಾಡಿಗೆ ವೆಯ್ಟ್ ಮಾಡಬೇಕಿತ್ತು. ಇಟ್ ಡಿಸ್ಟರ್ಬ್ ಟು ಹಸ್ಬೆಂಡ್ ಆ್ಯಂಡ್ ಆಸ್ ವೆಲ್ ಆಸ್ ದಟ್ ಫೀಮೇಲ್. ಎಲ್ಲರೂ ಹೋಗ್ಬೇಕು ಅಂದರೆ ನೀವೇನೋ ಬ್ಯುಸಿ ಇರ್ತೀರಾ. ಸೊ ಮನೇಲಿ ತಾಯಿ ಕರ್ಕೊಂಡು ಹೋಗ್ಬೇಕು ಅಂದ್ರೂ ಕಷ್ಟ, ಹೆಂಡತಿ ಕರ್ಕೊಂಡು ಹೋಗ್ಬೇಕು ಕಷ್ಟ, ಮಗಳು ಕರ್ಕೊಂಡು ಹೋಗ್ಬೇಕು ಕಷ್ಟ. ಯು ಹ್ಯಾವ್ ಟು ಲೀವ್ ಯುವರ್ ಜಾಬ್ ಆ್ಯಂಡ್ ಬ್ರಿಂಗ್ ಹರ್. ರೈಟ್ ನೌ ಗೌರ್ಮೆಂಟ್ ಗಿವನ್ ಫಾರ್ ಆಲ್ ದ ಕ್ಲಾಸ್, ರಿಚರು, ಪೂರರು, ಸ್ಟೂಡೆಂಟ್ಸ್ ಎಲ್ಲರಿಗೂ ಕೊಟ್ಟಿದೆ. ಸೊ ಹಾಗಾಗಿ ದಟ್ ಫೀಮೇಲ್ ಗೋ ಟು ಟ್ರಾವೆಲ್ ಟು ಅಕ್ರಾಸ್ ಕರ್ನಾಟಕ. ಸೊ ಶಿಲ್ ಡೂ ಬಿಸ್ನೆಸ್, ಶಿಲ್ ಡೂ ಎಜುಕೇಶನ್, ಸೊ ಶಿಲ್ ಡೂ ಬಿಸ್ನೆಸ್ ಇಂಥದ್ದು ಆನ್. ಆಮೇಲೆ ನಾಲೆಡ್ಜು ಇನ್ಕ್ರೀಸ್ ಆಗುತ್ತೆ, ನಾಲೆಡ್ಜ್ ಇನ್ಕ್ರೀಸ್ ಆಗುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ, ಫೀಮೇಲ್ಗೂ ಒಳ್ಳೇದಾಗುತ್ತೆ, ಮೇಲ್ಗೂ ಒಳ್ಳೇದಾಗುತ್ತೆ. ಮೇಲ್ಗೆ ಅರ್ಧ ಭಾರ ಕಡಿಮೆ ಆಗುತ್ತೆ, ಅದು ಒಂದೇ ಸ್ಕೀಮ್. ಸೊ ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾವು ಹತ್ರದಿಂದ ನೋಡಿದ್ದೀವಿ. ಅವ್ರು ಏನು ತರ್ತಾರೆ ಅದೆಲ್ಲ ಯೋಚನೆ ಮಾಡೋದೇ ಅವ್ರ ಹಂಗೆ. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಇದ್ದಾಗ ಮಾತ್ರ ಗೊತ್ತಾಗುತ್ತೆ. ಮೈಸೂರಲ್ಲಿ ಒಂದು KG ಕೊಪ್ಪಲು ಇದೆ. ಆ KG ಕೊಪ್ಪಲು ಪಕ್ಕ ಡಿಸೈನ್ ಮಾಡೋದೇ ಡಿಸೈಡ್ ಆಗುತ್ತೆ. ಸಿದ್ದರಾಮಯ್ಯ ಬ್ರೈನ್ ಓಪನ್ ಆಗುತ್ತೆ, ಮನೆ ಮುಖ್ಯಮಂತ್ರಿಗಳ ಬ್ರೈನ್. KG ಕೊಪ್ಪಲು ಪಕ್ಕ ಒಂದು ಕೋರ್ಟ್ ಅಂತ ದೊಡ್ಡ ಕೋರ್ಟ್ ಕಟ್ಟಿದೆ, ಕೋರ್ಟ್ ಬಿಲ್ಡಿಂಗ್ ಮೈಸೂರು ಭಾಗ. ಸೊ ಆ ಕೋರ್ಟ್ ಕಟ್ಟಿದ ತಕ್ಷಣ ಆ KG ಕೊಪ್ಪಲು ಭಾಗದ ಮನೆಗಳು, ಕಾಂಪ್ಲೆಕ್ಸ್ಗಳು ಬಾಡಿಗೆ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಸಣ್ಣ ಪುಟ್ಟ ಅವ್ರ ಕೆಲಸ ಇನ್ಕ್ರೀಸ್ ಆಗುತ್ತೆ, ಸಣ್ಣ ಪುಟ್ಟ
ಸೊ ಬಿಸ್ನೆಸ್ ನಂದು ಕೂಡ ಲಾಭ ಇನ್ಕ್ರೀಸ್ ಆಗುತ್ತೆ. ತದನಂತರ ನೀವು ಕೊಡಗಿಂದ ಬರಬೇಕಿದ್ರೆ ಲೆಫ್ಟ್ ಸೈಡ್ ಮಾರಾಣಿ ಕಾಲೇಜ್ ಕಟ್ಟಿದ್ದಾರೆ ನೋಡಿರ್ಬೋದು. ಆ ಮಾರಾಣಿ ಕಾಲೇಜು ಒಂದು ಹಳ್ಳಿ ಪಕ್ಕ ಕಟ್ಟಿದ್ದಾರೆ, ದಟ್ ಈಸ್ ಕಾಲ್ಡ್ ಪಡವಾರಳ್ಳಿ ಅಂತ. ಸೊ ಅಲ್ಲಿ ಮನೆ ಬಾಡಿಗೆ ಇನ್ನೊಂದು ಮೊದಲೊಂದು ಇನ್ಕ್ರೀಸ್ ಆಗುತ್ತೆ. Again he is built one more building, so that is called Jaydeva Hospital. It next to Kumbarpur in Mysore city. So he is developing ಆರ್ಥಿಕತೆ ಇನ್ಕ್ರೀಸ್ ಮಾಡೋದು, ಎಲ್ಲೊಂದು ಹಳ್ಳಿ ಇರುತ್ತೆ ಅಲ್ಲಿ ಇನ್ಕ್ರೀಸ್ ಮಾಡೋದು. ಹಾಗೆ ಒಂದು ಕೊಡಗು ಅಷ್ಟೇ. ಸೊ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದೊಡ್ಡ ಬ್ರೈನ್ ಇದೆ, ನಾಲೆಡ್ಜ್ ಇದೆ, ಆಮೇಲೆ ಆ ಎಕ್ಸ್ಪೀರಿಯನ್ಸ್ ಅಗಾಧವಾಗಿದೆ. ಸೊ ಹಾಗಾಗಿ ನಮ್ಮ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ದೊಡ್ಡವರು ಏನು ಡಿಸೈನ್ ಮಾಡ್ತಾರೆ ಅದೇ ರೀತಿ ನಡ್ಕೊಂಡು ಹೋಗುತ್ತೆ. ನಾವು ಪ್ರತಿನಿಧಿ ಅಷ್ಟೇ, ಬಟ್ ಅವ್ರು ಹೇಳಿದ ಕೆಲಸ ಮಾಡ್ತೀವಿ. ಅವ್ರು ಏನು ಹೇಳ್ತಾರೆ ಈ ಗೋ ಲೈಕ್ ದಿಸ್ ಅಂದ್ರೆ ಆ ರೀತಿ ಮಾಡ್ತೀವಿ, ಬಟ್ ಆಗ ಜನಗಳ ಉಪಯೋಗ ಆಗುತ್ತೆ ಅಂತ ನನ್ನ ಭಾವ. ಇಫ್ ಈಸ್ ಗಿವನ್ ಟಿಕೆಟ್ ಟು ಮೀ, ಪಬ್ಲಿಕ್ ಈಸ್ ಗೋನ್ ಟು ಸಪೋರ್ಟ್ ಟು ಮೀ. ನಾನು ಇನ್ನ ಸೊ ನನ್ನ ದೊಡ್ಡ ಗುರು ಇದೆ, ದೊಡ್ಡ ಪಾರ್ಟಿ ಇದೆ. ಸೊ ಅವ್ರು ಸರಿಗಿರೋ ರಸ್ತೆಯಲ್ಲಿ ಕಳಿಸ್ತಾರೆ, ಪಬ್ಲಿಕ್ ಸರಿ ಯೂಸ್ ಆಗ್ತದೆ, ಇಷ್ಟಂತೂ ಶೂ. ಸೊ ಕೇಳ್ತೀವಿ, ಐ ಆಮ್ ಗೋಯಿಂಗ್ ಟುಡೇ ಟು ಡೆಲ್ಲಿ, ಸೊ ಐ ಆಮ್ ಮೀಟ್ ಹೂಮ್, ಸೊ ಬ್ರಿಂಗಿಂಗ್ ದಿಸ್ ಪ್ರಾಜೆಕ್ಟ್ ಇಲ್ಲಿ. ಸೊ ಚಾಮರಾಜನಗರದಲ್ಲಿ ಒಬ್ಬರು ಸಂಸದರು ಇಸ್ ಕಾಲ್ಡ್ ಗುರುನಾರಾಯಣ್ ಅಂತ ಎಕ್ಸ್ಪೈರ್ ಆದ. ಇಫ್ ಯು ಗೋ ಟು ಚಾಮರಾಜನಗರ ಈ ಜನ ಲಾಟ್ ಆಫ್ ಸ್ಕೂಲ್ಸ್, ಲಾಸ್ಟ್ ಆಫ್ ಎಲ್ಲನೂ ಹೈವೇಗಳು, ರಸ್ತೆ, ಇನ್ನೊಂದೆಲ್ಲ ಸೆಂಟ್ರಲ್ ಏನು ಫಂಡ್ಸ್ ಇದೆ ಅದೆಲ್ಲ ತರ್ಬೋದ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮ್ಮ ಸಂಸದರುಗಳಿಗೆ ಇಲ್ಲಿವರೆಗೆ ಮೈಸೂರು ಕೊಡಗು ಎಂಥ ಸಿಟಿ ಕರ್ನಾಟಕದಲ್ಲಿ, ಮೈಸೂರು ಕೊಡಗು ಇಸ್ ವೆರಿ ಫೆಮಿಲಿಯರ್ ಫಾರ್ ಕಾಫಿ. ಬೆಳಿಗ್ಗೆ ಕಾಫಿ ಕುಡಿದೇ ಇರೋ ನಾಡು, ಎಂಥ ಮಹಾರಾಜನಿಂದ ಭಿಕ್ಷಿಕನು ಕಾಫಿ ಕುಡಿಲೇಬೇಕು ಅಂಥ ನಾಡು ಕೊಡಗು. ಅಂಡ್ ಮೈಸೂರು ಮಹಾರಾಜ ಆಳಿದಂಥ ನಾಡು. ಅಂತ ನಾಡಲ್ಲಿ ಇಲ್ಲಿವರೆಗೆ ಒಬ್ಬ ಸಚಿವ ಆಗಲಿಲ್ವಲ್ಲ ಸ್ವಾಮಿ, ಸೆಂಟ್ರಲ್ ಮಿನಿಸ್ಟರು. ನಮ್ಮ ಜನ ಲಾಸ್ಟ್ ಟೈಮು ವಿಜಯ್ ಶಂಕರ್ಗೆ ಅವಕಾಶ ಕೊಟ್ಟರು. ಆ ಟೈಮಲ್ಲಿ ಬಿಜೆಪಿ ಗೌರ್ಮೆಂಟ್ ಇತ್ತು, ಸಚಿವ ಆಗಲಿಲ್ಲ. ಈ ಸರಿ 2 ಸರಿ ಬಿಜೆಪಿ ಗೌರ್ಮೆಂಟ್ ಇತ್ತು, ಸಚಿವರಾದ್ರ ಮೈಸೂರಿನವರು. ಲಾಸ್ಟ್ ಟೈಮ್ ವಿಶ್ವನಾಥ್ ಇದ್ರು, ಸಚಿವರಾದ್ರ. ಅದನ್ನು ಕ್ಲೈಮ್ ಮಾಡೋದೇ ಗೊತ್ತಿಲ್ಲ ಈ ಎದುರು ಪಾರ್ಲಿಮೆಂಟರಿಯನ್ಗಳಿಗೆ. ಹಿಂಗ್ ಕ್ಲೈಮ್ ಮಾಡೋದು ನಮ್ಮ ಕೊಡಗೇನು ಮೈಸೂರೇನು. ಇವ್ರಿಗೆ MP ಆದ ತಕ್ಷಣ ಏರೋಪ್ಲೇನ್ ಚಾರ್ಜ್ ಕೊಡ್ತಾರೆ, ಅಲ್ಲೋಗಿ ಒಳ್ಳೆ ಹೋಟ್ಲುಗಳಲ್ಲಿ ಒಳ್ಳೆ ಮನೆಗಳಲ್ಲಿ ಉಳ್ಕೊಳ್ಳೋದು ಬಿಟ್ರೆ. ಸೊ ಮೈಸೂರು ಇವಾಸ್ ಕರ್ನಾಟಕ ಹೆಡ್. ಸೊ ಮೈಸೂರಿಗೆ ನಾವು ಕ್ಯಾನ್ ಕ್ಲೈಮ್ ಫಾರ್ ಒಂದು ಸಚಿವರು ಕ್ಲೈಮ್ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಗೆಲ್ಲಿ, ಸೆಕೆಂಡ್ ಟೈಮ್ ಗೆಲ್ಲಿ, ಏನಾದ್ರು ಗೆಲ್ಲಿ, ನೀವು ಪಾರ್ಲಿಮೆಂಟ್ ಮೆಂಬರ್ ಮಾಡಿ ಕಳಿಸ್ತಿರತ್ತಾನೆ. ಒಂದು ಸಚಿವನ್ ಕ್ಲೈಮ್ ಮಾಡಿ ಸಚಿವನ್ ತಗೊಳಕ್ಕೆ ಸೆಂಟ್ರಲ್ ಇಂದ ಇಲ್ಲಿ ಎಲ್ಲಾ ಕಡೆ ಆಗಿದ್ದಾರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಬಿಜೆಪಿ JDS ಎಲ್ಲಾ ಕಡೆ ಆಗಿದ್ದಾರೆ. ಹಾಸನದಿಂದ ಪ್ರಧಾನಮಂತ್ರಿನೇ ಆಗಿದ್ದಾರೆ ಅಂತ ಹೇಳಿದ್ರು ಅಲ್ವಾ ಸರ್? ರಿಯಾಲಿಟಿ ನಿಮ್ಗೆ ಒಂದು ಸಚಿವನ್ನೇ ಕ್ಲೈಮ್ ಮಾಡಕ್ಕೆ ಶಕ್ತಿ ಇಲ್ಲದೆ ಅಂದ್ರೆ ಇಲ್ಲಿ ಕೆಲಸ ಏನ್ ಮಾಡ್ತಾರೆ? ಇನ್ ಕೇಸ್ ನನಗೆ ಅವಕಾಶ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಗೈಡೆನ್ಸ್ ಅಲ್ಲಿ ಯಾರಿಂದ ಏನೇನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಲ್ಲಿ ಅಪ್ರೂವಲ್ ಮಾಡೋದು, ನಿಮಗೆ ಥ್ರೂಟ್ ಕಂಟ್ರಿ ಮಾತಾಡುತ್ತೆ. ಸೊ ನಮಗೆ ಮೈಸೂರು ಕೊಡಗು ಒಂದೇ ಲೆಕ್ಕ ಆಗ್ತದೆ. ಸೊ ಇಫ್ ಯು ಗೋ ಟು ಡೆಲ್ಲಿ ಅಂಡ್ ಆಲ್ ದೋಸ್ ಸ್ಟೇಟ್ ಜಾಯ್ನ್ ಆಗ್ಬಿಟ್ಟಿದೆ. ಏನ್ ಜಾಯ್ನ್ ಆಗ್ಬಿಟ್ಟಿದೆ? ಇಲ್ಲಿಂದ ಅಲ್ಲಿಗೆ ಬೆಂಗಳೂರು ಮೈಸೂರು ಒಂದು ರಸ್ತೆ ಮಾಡಿದ ತಕ್ಷಣ ಆ ರಸ್ತೆ ನಂದು ಒಡೆದಾಡ್ತಾರೆ. ಯಾರು ಒಬ್ಬ ಸಚಿವ ಆಗದೆ ಇದ್ರೆ ಬೆಂಗಳೂರು ಮೈಸೂರು ರಸ್ತೆ ಅಪ್ರೂವಲ್ ಮಾಡಕ್ಕಾಗತ್ತಾ? ಆ ಲ್ಯಾಂಡ್ ಅಕ್ವೈರ್ ಮಾಡಕ್ಕಾಗತ್ತಾ? ಇಲ್ಲಿ ಸ್ಟೇಟ್ ಯಾವ ಗೌರ್ಮೆಂಟ್ ಇರುತ್ತೆ ಅವ್ರು ಅಕ್ವೈರ್ ಮಾಡಬೇಕು. ಸೊ ಅದನ್ನೂ ಸುಳ್ಳು ಹೇಳ್ಕೊಳ್ತಾರೆ ನಿಮ್ಗೆ. ಅಲ್ಲಿ ಸ್ಟೇಟ್ ಜಾಯ್ನ್ ಆಗಿದೆ. ಹರಿಯಾಣ ಅಂಡ್ ಡೆಲ್ಲಿ ಜಾಯಿನ್ ಅಗೇನ್ ಸೆಕ್ಟರ್ 1, 2, 3, 4, 26 ಸೆಕ್ಟರ್ವರೆಗೂ ಡೆವಲಪ್ ಆಗಿದೆ. ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಜಾಯಿನ್ ಮಾಡೋಕ್ಕಾಗಿಲ್ಲ, ತಾಲೂಕ್ ಜಾಯಿನ್ ಮಾಡೋಕ್ಕಾಗಿಲ್ಲ. ಸೌತ್ ಅಲ್ಲಿ ಅಲ್ಲೆಲ್ಲ ಆ ಕಡೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಸೊ ಡೆಲ್ಲಿ ಹರಿಯಾಣದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಸೊ ಅಂದ್ಬಿಟ್ಟು ಪಂಜಾಬ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಎಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಏನಿರುತ್ತೆ ಎಲ್ಲರೂ ಅವ್ರು ಹಾಕೋಬಿಡ್ತಾರೆ. ಇಲ್ಲಿ ₹1 ತರೋದಿಲ್ಲ. ಇವರು ಚಳಿಯನ್ನು ಹೋಗೋದೇ ಇಲ್ಲ. ಇವರು ಯಾರು ಸೆಷನ್ಗೆ ಹೋಗೋದಿಲ್ಲ. ಒಂದು ದಿವಸ ಸೆಷನ್ ಹೋಗಿ ಮಾತಾಡ್ಬಿಟ್ಟು ನೋಡಿದಿರ? ಹೋಗಲ್ಲಿ ಜಗಳಾಡೋದನ್ನ ಬಿಟ್ಕೊಡೋದು. ಇವ್ರು ಬಂದು ಇಲ್ಲಿ ಜಗಳ ಆಡ್ತಾರೆ. ಇಲ್ಲಿ ನೀನು ಬಿಜೆಪಿ, ನಾನು ಕಾಂಗ್ರೆಸ್, ನೀನು ಆ ಧರ್ಮ ಈ ಧರ್ಮ, ಇಲ್ಲಿ ಜಗಳ ಆಡ್ತಾರೆ ಹೊರತು ಅಲ್ಲೂ ಏನೂ ಕೇಳೋದಿಲ್ಲ. ಸೌತ್ಗೆ ಏಷಾನ್ಸ್ ಕೂತಿದೆ ಕೇಳಿದ ನಾನು. ಇಫ್ ಯು ಗೋ ಅಂಡ್ ಸಿ ಸ್ಟೇಟ್ ಹರಿಯಾಣ ಅಂಡ್ ಡೆಲ್ಲಿ ಮಧ್ಯದಲ್ಲಿ ಯಾವುದು ಅಂತ ಗೊತ್ತಾಗಲ್ಲ. ಸೊ ಇಡೀ ಕಂಟ್ರಿ ದುಡ್ಡು ಆವಾಗ ಇನ್ವೆಸ್ಟ್ಮೆಂಟ್ ಆಗುತ್ತೆ ಡೆಲ್ಲಿ ಬಾಂಬ್.
ಅದು ಬಿಟ್ಟರೆ ಬಾಂಬೆಗೆ ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಮ್ಮ ಸ್ಟೇಟ್ ದುಡ್ಡನ್ನು ಮಾತ್ರ ಅವರು ಅರ್ಧ ತಗೊಳ್ತಾರೆ ಸೆಂಟ್ರಲ್, ನಮ್ಗೆ ವಾಪಸ್ ಕೊಡೋದು. ನಾವು ಇವ್ರ ಮೇಲೆ ಬಿದ್ದೋಯ್ತೀವಿ. ಆದ್ಮೇಲೆ ಅವ್ನು ಕಾಂಗ್ರೆಸ್ ಇವ್ನು BJP JDS ಅದು ಬಿಟ್ರೆ ಮೈಸೂರು ಕೊಡಗು ಅಂತ ಡಿವೈಡ್ ಮಾಡ್ಕೊಬಿಡ್ತಾರೆ. ಸೊ ಹಾಗಾಗಿ ಬಹಳ ದುಡ್ಡಿದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಅಂಡ್ ಆಸ್ ವೆಲ್ ಆಸ್ ಮೈಸೂರು ಕೊಡಗು ವಿಶೇಷತೆ ಹೆಚ್ಚಿಗೆ ಇದೆ. ಸೊ ಕೊಡಗು ಕಾಫಿನ ಫ್ರಮ್ ಬೆಗ್ಗರ್ ಟು ಕಿಂಗ್ ಈಸ್ ಗೋಯಿಂಗ್ ಟು ಡ್ರಿಂಕ್ ಕಾಫಿ. ಸೊ ಇಟ್ಸ್ ಎ ವೆರಿ ಗುಡ್ ಸಿಟಿ. ಆ ಎನ್ವೈರನ್ಮೆಂಟ್ ಒಂಥರ ಇದೆ. ಆದ್ಮೇಲೆ ಇನ್ನೊಂದು ಮೈಸೂರು ಆಲ್ಸೋ ಫ್ರಮ್ ಮಹಾರಾಜರಿಂದ ಆಲ್ ಕಲ್ಚರಲ್ ಆಕ್ಟಿವಿಟಿ, ಟೂರಿಸಂ, ಎವ್ರಿಥಿಂಗ್ ಇದೆ. ಅಲ್ಲಿ ಹೋಗಿ ಕೂತ್ಕೊಂಡು ಚಳಿ ನಡಿಕೊಂಡು ನೀವು ಪಾರ್ಲಿಮೆಂಟ್ ಮಾಡಿ ಕಳಿಸ್ತೀರಾ. ಎಷ್ಟು ದಿವಸ ಡೆಲ್ಲಿಗೆ ಯಾರು ಹೋಗಿದ್ದಾರೆ ಗೊತ್ತಿದೆ ನಿಮಗೆ? ಸೊ ನೋಬಡಿ ಇಸ್ ಬ್ರಿಂಗಿಂಗ್ ಸಿಂಗಲ್ MP ಹಿಯರ್. ಆಟೋಮೆಟಿಕಲಿ ಏನಾಗುತ್ತೆ, ನಾನು ಮಾಡಿದೆ ಅಂತ. ಸೊ MP ಮಾಡಿದ್ರೆ ಜನ ಅವನು ಕೆಲಸ ಗೊತ್ತಿದ್ರೆ, ದೇಶದ ಮ್ಯಾಪ್ ಗೊತ್ತಿದ್ರೆ, ಏನ್ ಮ್ಯಾಪ್ ಗೊತ್ತಿದ್ರೆ, ದೇಶದ ಮ್ಯಾಪ್ ಗೊತ್ತಿದ್ರೆ ಮಾತ್ರ ಕೆಲಸ ಮಾಡಕ್ಕೆ ಸಾಧ್ಯ. ಅಂಡ್ ಅವನು ಈಗ ಓಪನ್ ಆಗ. ನಾನು 3,000 ಕಡೆ ಟೂರ್ ಮಾಡಿದ್ದೀನಿ. ನಾನು ಓನ್ಲಿ ನಾನು ಎಸ್ಟೇಟ್ ಟೂರ್ ಮಾಡ್ತಿಲ್ಲ, ಕಾಂಗ್ರೆಸ್ ಟೂರ್ ಮಾಡ್ತೀನಿ. ಸೊ ಅಲ್ಲಿ ದೇವ್ರ ಸೇವೆನೂ ಮಾಡ್ತಾ ಇದ್ದೀನಿ, ಜನ ಮಾತಾಡಿಸ್ತೀನಿ. ನಾವು ಹೊರಗಡೆ ಬಂದಿರ್ತಾನೆ ಜನ ಸಿಗೋದು. ಅಲ್ಲಿ ಜನ ಏನು ನಿಂತು ಇನ್ ಕೇಸ್ ನಾನು ಕೊಟ್ಟರು ನಿಂತ್ಕೋಬೋದು ಬೇಡ ಅನ್ನೋದು ಲೆಕ್ಕ ಹಾಕೊಳ್ತೀನಿ. ಐ ಆಮ್ ಕಮಿಂಗ್ ಫಾರ್ 4-5 hours. ಹಾಗೆ ದೇಶದ ಮ್ಯಾಪ್ ಗೊತ್ತಿತ್ತು. ಆ ದೇಶಕ್ಕೆ, ಆ ಸ್ಟೇಟ್ಗೆ, ಆ ಡಿಸ್ಟ್ರಿಕ್ಟ್ಗೆ MP ನೀನು ಎಷ್ಟು ಕೊಟ್ಟಿ, ನನ್ಗೆ ಎಷ್ಟು ಕೊಟ್ಟಿದ್ದೀರಾ ಕೇಳೋ ಶಕ್ತಿ ಇರಬೇಕು. ಯಾರೆಲ್ಲ ಆಗಲ್ಲ. ಸೊ ಇವರು ಪ್ರೈಮ್ ಮಿನಿಸ್ಟರ್ ಮುಂದೆ ಗಡ ನಿಂತ್ಕೊಳ್ತಾರೆ. ಹೀಗೆ ಸಾಧ್ಯತೆ ಇದೆಯಾ? ಬರೋದಿಲ್ಲ, ₹1 ಬರಲ್ಲ. ನಮ್ದು ಕರ್ನಾಟಕದಲ್ಲಿ ಕೊಡಗು ಇಸ್ ಕಾಫಿ ವೆರಿ ಎಕ್ಸಲೆಂಟ್. ಸೊ ಬೆಗ್ಗರ್ ಟು ಅಲ್ಲಿ ಗಂಟ ಕುಡಿತಾರೆ. ಅದಾದ್ಮೇಲೆ ಬ್ಯಾಂಗ್ಳೂರು ಇಟ್ ಇಸ್ IT ಹಬ್. ಸೊ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಭಯಂಕರ ದುಡ್ಡು ಹೋಗುತ್ತೆ. ಬ್ಯಾಂಗ್ಳೂರು ಇಸ್ ಎ ಹಬ್. ಸೊ ಟ್ಯಾಕ್ಸ್ ಕಲೆಕ್ಷನ್ ಅರ್ಲಿಯರ್ ಬಾಂಬೆ ಇತ್ತು. ಸೊ ಬಾಂಬೆಗಿಂತ ಬ್ಯಾಂಗ್ಳೂರು ತುಂಬ ಸಾಫ್ಟ್ವೇರ್ ಕಂಪನೀಸ್ ತುಂಬ ಟ್ಯಾಕ್ಸೇಷನ್ ಎಲ್ಲ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ಗೆಲ್ಲ ಹೋಗುತ್ತೆ. ₹1 ತರೋದಿಲ್ಲ. ಅದು ಬಿಟ್ಟು ಇನ್ನೂ ಒಂದು ಹೇಳ್ತೀನಿ ನಾನು, ನಮ್ಮ ಕಾವೇರಿ ನೀರು ನಲಗಿದೆ. ಮಳೆ ಹೆಚ್ಚಿಗೆ ಹೋಗಿದ್ರೆ ಅಲ್ಲಿ ನಮ್ಮ ಕೊಡಗೋರಿಗೆಲ್ಲ ಮನೆ ಎಲ್ಲ ಉತ್ಕೊಂಡು ಹೊರಟೋಗುತ್ತೆ. ಅಲ್ಲಿ ಮಳೆ ಆಗದೆ ಅಂದ್ರೆ ನಮ್ಮ ಮೈಸೂರಿಗೆ ಕುಡಿಯಕ್ಕೆ ನೀರಿಲ್ಲ. ಆ ಒಂದು ವಿಷಯ ಅಂತ ಸಾಲ ಮಾಡಿ ಅದಕ್ಕೆ ಫಂಡ್ ತಂದ್ರೆ ಸಾಕು. ಎಲ್ಲೆಲ್ಲಿ ನೀರು ಕಟ್ಕೊಳ್ಳುತ್ತೆ ಮಳೆ ಬಿದ್ದಾಗ, ಸುಮ್ಮನೆ ಟೆಕ್ನಿಕಲ್ ಆಗಿ ಹೇಳೋದು, ಟೆಕ್ನಿಕಲ್ ಪರ್ಸನ್, ಮಳೆ ಬಿದ್ದಾಗ ಎಲ್ಲೆಲ್ಲಿ ರಿವರ್ ಆಟೋಮೆಟಿಕಲಿ ಇರುತ್ತೆ, ಒಂದು ಮರ ಕಟ್ಕೊಂಡಿರುತ್ತೆ, ಆ ನೀರು ಹೆಚ್ಚಿಗೆ ತಡ್ಕೊಳ್ಳುತ್ತೆ, ಈ ಭೂಮಿ ಹೆಚ್ಚಿಗೆ ಕುಡಿಯುತ್ತೆ, ಕುಡಿದಾಗ ಇದು ಉಂಟೋಗುತ್ತೆ. ಆಬ್ವಿಯಸ್ಲಿ ತಾನೆ ನಿಮ್ಮ ಮನೆ ಪಕ್ಕದಲ್ಲಿ ನೀರು ನಿಂತ್ಕೊಂಡ್ರೆ ಗೋಡೆ ಬಿದ್ದೋಗುತ್ತೆ ಆಟೋಮೆಟಿಕ್ಲಿ. ಸೊ ಎಷ್ಟು ದಿವಸ ಇಲ್ಲಿವರೆಗೆ MPಗಳು, ಈ MP ಇನ್ನೊಬ್ರು MP ಅಂತ ಎಷ್ಟು ದಿವಸ ನ್ಯಾಚುರಲ್ ಆಗಿ ಅಲ್ಲೆಲ್ಲ ಟೂರ್ ಮಾಡಿರೋದು ನೋಡಿರ, ಅದಕ್ಕೆ ಫಂಡ್ ತಂದು ಡೆವಲಪ್ಮೆಂಟ್ ಮಾಡಿರೋದು ನೋಡಿರ. ನಿಮ್ಗೆ MP ಆದ್ರೆ ಅದ್ರ ಸುಖನೇ ಬೇರೆ ಕೆಲಸ ಮಾಡಿದ್ರೆ. ಬಟ್ ಇವ್ರು ಏರೋಪ್ಲೇನ್ ಹೋಗೋದು, ಅಲ್ಲಿ ಒಳ್ಳೆ ಮನೆಗಳು ಉಳ್ಕೊಳ್ಳೋದೇ ಸುಖ ಅನ್ಕೊಂಡಿದ್ದಾರೆ. ಅದೆಲ್ಲ ಸುಖ. ಒಳ್ಳೆ ಕೆಲಸ ಮಾಡಕ್ಕೆ ಈಗ ಇನ್ಫೋಸಿಸ್ ನಾಯಕ್ ಈಸ್ ಟ್ರಾವೆಲಿಂಗ್ ಅಕ್ರಾಸ್ ಕಂಟ್ರಿ, ಈಸ್ ಡೂಯಿಂಗ್ ಆಲ್ ದ ಜಾಬ್. ಸೊ ಎಂಪ್ಲಾಯ್ಮೆಂಟ್ಸ್ ಇನ್ನೊಂದು ಮುಂದೊಂದು. ಸೊ ಅವ್ರಿಗೆ ಎಷ್ಟು ಸಂತೋಷ ಇರುತ್ತೆ. ತುಂಬ ಕೆಲಸ ಹೆಚ್ಚಿಗೆ ಮಾಡಿದ್ರೆ ಅಲ್ಲಿಂದ ಸೆಂಟ್ರಲಿಂದ ಫಂಡ್ಸ್ ತಂದರೆ ನಮ್ಮ ಕೊಡಗು ತುಂಬ ಅಭಿವೃದ್ಧಿ ಮಾಡ್ಬೋದು, ಮೈಸೂರು ಅಭಿವೃದ್ಧಿ ಮಾಡ್ಬೋದು. ಆ ವಾಟರ್ ಪ್ರಾಬ್ಲಮ್ ಅಂತೂ ಸಾಲ ಮಾಡ್ಬೋದು, ಏನಂತ ವಿಶ್ವಾಸ ಅಲ್ಲ. ನಿಮಗೆ ದುಬಾಯಿ ಒಂದ್ಸರಿ ಹೋಗಿ ನೋಡಿದ್ರೆ ಸಮುದ್ರನೇ ಅರ್ಧ ಕವರ್ ಮಾಡಿ ಮನೆ ಕಟ್ಟಿದ್ದಾರೆ. ಸೊ ಇದು ಸಾಲ ಮಾಡಿದ್ರೆ ಎಲ್ಲಿ ನೀರು ಮಳೆ ಟೈಮಲ್ಲಿ ಅದಕ್ಕೆ ಬೇರೆ ಒಂದು ಡಿಪಾರ್ಟ್ಮೆಂಟೇ ಮಾಡೋದು. ವಾಟರ್ ಮಳೆ ಆದಾಗ ಕೊಡಗೆಲ್ಲ ಒತ್ಕೊಂಡು ಕೊಚ್ಕೊಂಡು ಎಲ್ಲ ಹೊರಟೋಗುತ್ತಲ್ಲ, ಅದಾದ್ಮೇಲೆ ದುಡ್ಡು ಹುಡ್ಕೊಳಕ್ ಮಾಡ್ತಾರೆ. ಅದಾದ್ಮೇಲೆ ಅದು ಮುಗಿದ್ಮೇಲೆ ಜನರ ಮನೆಯೆಲ್ಲ ತುಂಬ್ಕೊಂಡ್ಮೇಲೆ ಯಾವ್ದೋ ಫಂಡ್ಸ್ ತರ್ತೀವಿ ಅದು ತರ್ತೀವಿ ದುಡ್ಡು ಹೊಡ್ಕೊಳಕ್ ಮಾಡ್ತಾರೆ. ನಾನು ಇವ್ರು ಒಬ್ಬರ ಬಗ್ಗೆ ಮಾತಾಡ್ತಿಲ್ಲ, ಸಂಸದರ ಬಗ್ಗೆ. ಜನರಲಿ ಐ ಆಮ್ ಟಾಕಿಂಗ್ ರಿಯಾಲಿಟಿ ಆಫ್ ಸಂಸದರಿಗೆ ತುಂಬಾ ಕೆಲಸ ಇದೆ, ಜನಗಳ ಕೆಲಸ ತುಂಬಾ ಅಭಿವೃದ್ಧಿ ಮಾಡಬಹುದು. ಸೊ ಎಕ್ಸ್ಕ್ಲೂಸಿವ್ಲಿ ಕೊಡಗು ಅಂಡ್ ಮೈಸೂರು ಚಾಲೆಂಜಿಂಗ್ ಆಗಿದೆ, ರೆಸ್ಪೆಕ್ಟಬಲ್ ಆಗಿದೆ. ಚಾಲೆಂಜಿಂಗ್ ಅಂಡ್ ಆಸ್ ರೆಸ್ಪೆಕ್ಟಬಲ್ ಆಗಿದೆ. ಕೊಡಗು ಜನನೇ ಬೇರೆ ಬೇರೆ ರೆಸ್ಪೆಕ್ಟಬಲ್ ಆಗಿ ಮಾಡ್ತಾರೆ, ಕೆಲಸ ಮಾಡೋದು ವೆರಿ ರೆಸ್ಪೆಕ್ಟ್ ಕೊಡ್ತಾರೆ. ಅವರೆಲ್ಲ ಸೈನಿಕರಾಗ್ಬಿಡ್ತಾರೆ. ಯಾರು ಇಫ್ ಯು ಗೋಯಿಂಗ್ ಗುಡ್ ಜಾಬ್ ದೇಮ್ ದೋಸ್ ಪ್ಲಸ್ ಆಲ್ ಸೈನಿಕರಾಗ್ಬಿಡ್ತಾರೆ.
ಸೊ ಇನ್ನು ಮೈಸೂರು ಭಾಗದಲ್ಲಿ ಬಹಳ ಇದಕ್ಕೆ ಸಂತೋಷ ಖುಷಿ ಅದು ಬೇರೆ ಏನಾದ್ರು ಪಾರ್ಲಿಮೆಂಟರಿನ್ ಆದರೆ ತುಂಬ ಡೆವಲಪ್ ಮಾಡ್ಬೋದು. ನಾನು ಇದನ್ನ ಬರೀ ಟಿವಿಲಿ ಮಾತಾಡಕ್ಕೆ ಹೇಳ್ತಾ ಇಲ್ಲ, ಇಟ್ಸ್ ಎ ರಿಯಲ್ ಫ್ಯಾಕ್ಟ್ ಆ್ಯಂಡ್ ಟಾಕಿಂಗ್. ಸೊ ಅದರ್ ಕಂಟ್ರೀಸ್ ಅಲ್ಲಿ ಸ್ಟೇಟ್ ಟು ಸ್ಟೇಟ್, ಅದರ್ ಸ್ಟೇಟ್ ಅಲ್ಲಿ ಸ್ಟೇಟ್ ಟು ಸ್ಟೇಟ್ ಜಾಯ್ನ್ ಆಗಿದೆ. ಇಲ್ಲಿ ಡಿಸ್ಟ್ರಿಕ್ಟ್ ತಾಲೂಕು ಜಾಯ್ನ್ ಮಾಡೋಕ್ಕಾಗಿಲ್ಲ. ನಾ ಅಭಿವೃದ್ಧಿ ಮಾಡ್ತೀನಿ ಸುಮ್ಮನೆ ಹೋಗ್ತಾರೆ, ಅಲ್ಲಿ TADA ಅಂತ ಹೋಗ್ತಾರೆ, ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗ್ತದೆ. ಪ್ರತಿಯೊಬ್ಬರಿಗೂ ಪಾರ್ಲಿಮೆಂಟರಿ ಅಂದ್ರೆ TADA ಬರಬೇಕು, ದುಡ್ಡು ಬರಬೇಕು, ದಟ್ ಈಸ್ ಸೆಕೆಂಡರಿ. ಅದೇ ಕಾನ್ಸೆಪ್ಟ್ ಏನಲ್ಲ, ಪಬ್ಲಿಕ್ ಕೆಲಸ ಮಾಡಿ. ಯುವರ್ ರೆಪ್ರೆಸೆಂಟೇಟಿವ್ ಫಾರ್ ಪಾರ್ಲಿಮೆಂಟ್. ಪ್ರೈಮ್ ಮಿನಿಸ್ಟರ್ ಮುಂದೆ ಹೋದಾಗ ₹1 ತರಲಿಲ್ವಲ್ಲ, ಬರೀ ಮೈಸೂರು ಬೆಂಗಳೂರು ರಸ್ತೆ ಮಾಡ್ತೀನಿ, ಏರೋಪ್ಲೇನ್ ಏರ್ಪೋರ್ಟ್ ಮಾಡಿದೆ, ಇಲ್ಲಿಂದ ಅಲ್ಲಿ ಟ್ರೈನ್ ಬಿಟ್ಟೆ. ಪ್ರತಿಯೊಬ್ಬ ಇಂಟರ್ವ್ಯೂನು ನಾನು ಹೇಳ್ತೇನೆ, ಯಾಕೆ ಕೊಡೋದಿಲ್ಲ ಅಂತ ರಿಸೈನ್ ಮಾಡೋದು. ಆಫೀಸ್ ರಿಸೈನ್ ಮಾಡಿದೆ, ಯಾರು ರಿಸೈನ್ ಮಾಡಿದ ಎದುರುಗಡೆ ಮಾತಾಡೋದಲ್ಲ ಸರ್. ನಮ್ಮ ಜನನು ಕೂಡ ಪಬ್ಲಿಕ್ ನಾಲೆಡ್ಜ್ ಇರೋರು, ಕೆಪಾಸಿಟಿ ಇರೋರು, ವರ್ಕ್ ಮಾಡಬೇಕು ಅಂತ ಆಸೆ ಇರೋರಿಗೆ ಪಾರ್ಲಿಮೆಂಟರಿ ಮಾಡಬೇಕು ಹೊರತು ಸುಮ್ಮನೆ ಅವನ ಆ ಪಾರ್ಟಿಯವನು ಈ ಪಾರ್ಟಿಯವನು ಇದು ಅದು. ಸೊ ದಟ್ಸ್ ನಾಟ್ ಎ ಕಾನ್ಸೆಪ್ಟ್. ಹೂ ಈಸ್ ಹ್ಯಾವಿಂಗ್ ಎ ನಾಲೆಡ್ಜ್ ಆ್ಯಂಡ್ ಹೂ ಈಸ್ ಹ್ಯಾವಿಂಗ್ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು, ಅವನ ಹಿನ್ನೆಲೆ ನೋಡಿ, ಏನು ಹಿನ್ನೆಲೆನ ಅವನ ಹಿನ್ನೆಲೆ ನೋಡಿ ವೋಟ್ ಮಾಡಬೇಕು ಕೆಲಸ. ಈಗ ಏನೂ ಇಲ್ಲದೆ ಇರೋನಿಗೆ ಫಸ್ಟ್ MP ಮಾಡಿದ್ರೆ ಅವನು ಮನೆ ಕಟ್ಕೊಳ್ಳೋದ್ರಲ್ಲೇ 5 ವರ್ಷ ಆಗ್ತದೆ, ಅವನೊಂದು 2 ಕಾರ್ ತಗೊಳ್ಳೋದ್ರಲ್ಲೇ 5 ವರ್ಷ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಜನ ಸೋಲ್ಸ್ಬಿಟ್ರೆ ಒಂದು ಏನಾದ್ರು ಬಿಸ್ನೆಸ್ ಮಾಡ್ಕೊಳ್ಳೋಣ ಅನ್ನೋದ್ರಲ್ಲೇ ಒಂದು 2 ವರ್ಷ ಆಗ್ತದೆ. ಅವ್ನು ಜನಕ್ಕೆ ಕೆಲಸ ಮಾಡ್ತಾನೆ. ಹೂ ಈಸ್ ಲಕ್ಷಾಂತರ ಜನ ಇದ್ದಾರೆ ಮೈಸೂರು ಕುಡುಗಲಿ. ಸೊ ನಾಲೆಡ್ಜ್ ಇರೋದು ಅಂಡ್ ಆಸ್ ವೆಲ್ ಆಸ್ ಸ್ಯಾಟಿಸ್ಫೈಡ್ ಇರೋರು, ಎಕನಾಮಿಕಲಿ ಬಿಸ್ನೆಸ್ ಅಲ್ಲಿ ಸ್ಯಾಟಿಸ್ಫೈಡ್ ಇರೋರು, ನಾಲೆಡ್ಜಬಲ್ ಇರೋರು ಲಕ್ಷಾಂತರ ಜನ ಇದ್ದಾರೆ. ಕರೆಕ್ಟ್ ಇರೋ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು, ಅವನು ವರ್ಕ್ ಮಾಡೋ ಮನೋಭಾವನೆ ಇರಬೇಕು, ಲಿಟಲ್ ಬಿಟ್ ಶಕ್ತಿ ಇರಬೇಕು ಅವನಿಗೆ. ಸೊ ಅವನ ಮೈಂಡ್ ಶುಡ್ ಬಿ ಸ್ಟ್ರಾಂಗರ್. ಸೊ ಅಂಥವನು ಕೊಟ್ಟು ಅಂಥವನಿಗೆ ಗೆಲ್ಸಿದ್ರೆ ಜನಗಳ ಕೆಲಸ ಈಸಿಯಾಗಿ ಆಗುತ್ತೆ. ನಾವು ಸೆಲೆಕ್ಟ್ ಮಾಡೋದ್ಲೇನೆ ಕಥೆನೇ ಸರಿಗೆ ಸೆಲೆಕ್ಟ್ ಮಾಡದೇ ಇದ್ರೆ ಪುಸ್ತಕ ಪಿಕ್ಚರ್ ಸರಿಗೆ ಬರೋದೇ ಇಲ್ಲ. ನಾವು ಸ್ಟೋರಿ ಸರಿಗೆ ಸೆಲೆಕ್ಟ್ ಮಾಡದೇ ಇದ್ರೆ, ಪ್ಲಾನ್ ಸರಿಗೆ ಆಗದೆ ಇದ್ರೆ, ದ ಸ್ಟೋರಿ ಇಸ್ ಫಿಲಮ್ ಇಸ್ ನಾಟ್ ಸಕ್ಸಸ್. ಹಾಗಾಗಿ ಜನ ಅವತ್ತು ನಾಮಿನೇಷನ್ ಫೈಲ್ ಮಾಡಿದಾಗ ಹೂ ಇಸ್ ಗುಡ್ ಹೇಳಿದ್ರೆ ಅವನ ಮನೇನೇ ಇರಲ್ಲ. ಯಾರು ಎಕ್ಸಾಂಪಲ್ ನಾನು ಇವ್ರನ್ನ ಅವ್ರನ್ನ ಯಾರು ಇದು ಮಾಡಿ ಯಾರು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಅವನ ಮನೆ ಕಟ್ಕೊಳ್ಳೇಬೇಕು. ಸೊ ಯಾಸ್ತಿಗೂ ನೆಗೆಟಿವ್ ಅವನೊಂದು 2-3 ಕಾಲ್ ಒಂದು ಬಿಸ್ನೆಸ್ ಸೆಟಪ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಅವ್ರು ಮಾಡಿಬಿಟ್ರೆ ಅವ್ರು ಸೆಟ್ಲ್ ಆಗೋದೇ ಆಗುತ್ತೆ. ಬಟ್ ಜನ ಅಂಡ್ ಪಾರ್ಟಿ ಸೆಲೆಕ್ಟ್ ಮಾಡೋದ್ರಲ್ಲಿ so if he is right or wrong, candidate select no. He is having all those things, he is having the knowledge, then he has to select. No community, nothing. Community will not work out if he is correct. Candidate select ಮಾಡುವಾಗ all the party right person select ಮಾಡಿ. So vote ಮಾಡುವಾಗ ಪಬ್ಲಿಕ್ ರೈಟ್ ಪರ್ಸನ್ಗೆ ವೋಟ್ ಮಾಡಿದ್ರೆ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ತುಂಬ ಒಳ್ಳೆ ಕ್ಷೇತ್ರ ಮಾಡ್ಬೋದು. ನಾನು ಸೀರಿಯಸ್ ಆಗಿರ್ತಿರೋದು, ಒಳ್ಳೆ ಕೆಲಸನೂ ಮಾಡ್ಬೋದು, ಅವಕಾಶ ತುಂಬ ಇದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಕಡೆ ನಾರ್ತಲ್ಲೆಲ್ಲ ತುಂಬ ಡೆವಲಪ್ ಮಾಡಿ ಆ ಫಂಡನ್ನ ಎಲ್ಲಿ ಖರ್ಚು ಮಾಡೋದು ಅನ್ನೋದೇ ರಿಸ್ಕ್ ಇದೆ ಅವ್ರಿಗೆ. ಯಾರಿಗೆ ಪ್ರಧಾನಮಂತ್ರಿ ಮಿನಿಸ್ಟರ್ ಸಿಗಲ್ಲ. ಸೊ ಒಂದು 10,000 ಕೋಟಿ 20,000 ಕೋಟಿ ದುಡ್ಡನ್ನ ಈಸಿಯಾಗಿ ಖರ್ಚು ಮಾಡಬೇಕು ಡೆವಲಪ್ಮೆಂಟ್. ಸೊ ಅದು ಅವಕಾಶ ಇರೋದೇ ಸೌತೆ. ಅದು ತಮಿಳುನಾಡು ಆಲ್ರೆಡಿ ಹಿಂಗೆ ಆಟ ಆಡಿ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ತುಂಬಾ ಸ್ಕೋಪ್ ಇದೆ ಸೆಂಟ್ರಲ್ ಫಂಡ್ ತರಲಿಕ್ಕೆ. ಬಟ್ ಯಾವಾಗ ನೀವು ಮೆಂಬರ್ ಮಾಡ್ತೀರಾ ಅವನಿಗೆ ಇಂಟ್ರೆಸ್ಟ್ ಇರಬೇಕು. ಅವನ ಆ ಎನ್ವೈರನ್ಮೆಂಟ್ ಹೋಗಿ ಅಲ್ಲಿ ಉಳ್ಕೊಂಡು ಸೊ ಅಲ್ಲೆಲ್ಲರ ಡಿಸ್ಕಷನ್ ಮಾಡಿ ತಗೋದು ಅವಕಾಶ ಸಿಗುತ್ತೆ. ಅದಕ್ಕೆ ಐ ವಾಸ್ ಸ್ಟಾರ್ಟಿಂಗ್ ಕೊಚ್ಚಿನ್. ಸೊ ನನ್ನೊಂದು ಬಿಸ್ನೆಸ್ ಪ್ರಾಕ್ಟಿಕಲ್ ಆಗಿರುತ್ತೆ. ಒಬ್ಬ ಡೆಲ್ಲಿಯಿಂದ ಒಂದು ಸ್ಟೀಲ್ ಕಂಪ್ನಿ ಎಕ್ಸಿಕ್ಯೂಟಿವ್ ಬಂದಿದ್ದ. ಸೊ ಯು ವಾಂಟ್ ಟು ಸೆಲ್ ಎ ಸ್ಟೀಲ್ ಟು ಕೊಚ್ಚಿನ್. Now I asked him, so why you came to Kochi? So many business in near Delhi and all these things. So yanik bandira anu kelide. He said, sir, bhayankar infrastructure, everything is developed. None is progressing in south. Last time Tamil Nadu agide because coalition government ಅಲ್ಲಿ MP ಗೆಲ್ಸಿದ್ರು. ಸೊ ಹಾಗಾಗಿ ಈ ಭಾಗಕ್ಕೆ ಹೆಚ್ಚಿಗೆ ಫಂಡ್ ಬರುತ್ತೆ ಸರ್, ಬರುತ್ತೆ. ಸೊ ಹಂಗಾಗಿ ನಾನು ಈ ಕಡೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತ ಒಬ್ಬ ಸ್ಟೀಲ್ ಕಂಪ್ನಿಯನ್ನು ಹೇಳಿದೆ. ಆಗ ನಾನು ಅನಾಲಿಸಿಸ್ ಮಾಡಿದಾಗ ಇಟ್ಸ್ ಎ ಫ್ಯಾಕ್ಟ್, ಅಲ್ಲಿ ಸ್ಟೇಟ್ ಟು ಸ್ಟೇಟ್ ಜಾಯ್ನ್ ಆಗಿದೆ.
ಸೆಕ್ಟರ್ 1, 2, 3, 4, 26 ಸೆಕ್ಟರ್ ಆಗಿದೆ ಅಂಡ್ ಆಸ್ ವೆಲ್ ಆಸ್ ಸಂಸ್ಕೃತಿ ನಾಡು. ಬಟ್ ಸರಿಗಿರೋನ್ ಸೆಲೆಕ್ಟ್ ಮಾಡಬೇಕು. ಅವ್ನು ಸೆಲೆಕ್ಟ್ ಆದ್ಮೇಲೆ ಇಂಟ್ರೆಸ್ಟ್ ಇರ್ತದೆ. ಅವ್ನು ಇಲ್ಲ ಅಂದ್ರೆ ರಿಸೈನ್ ಮಾಡೋನು, ಸ್ಟ್ರೈಕ್ ಮಾಡೋದು. ಯಾರ ನಾನಾಗ್ಲಿ ನೀವಾಗ್ಲಿ ಇನ್ನೊಬ್ಬರಾಗಲಿ. ಇಫ್ ಈ ನಾಟ್ ವರ್ಕ್ ಒನ್ ಆರ್ 2 years ಯು ಹ್ಯಾವ್ ಟು ರಿಸೈನ್. ಒಂದು ಕಡೆ ಎಲ್ಲ ಸ್ಟ್ರೈಕ್ ಮಾಡೋದು ಅವನೇ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ತುಂಬಾ ಸ್ಕೋಪ್ ಇದೆ, ಪ್ರಾಬ್ಲಮ್ಸ್ ತುಂಬಾ ಇದೆ. ಬಟ್ ಇಲ್ಲಿವರೆಗೆ ಆದವರು ನಾನು ರಿಯಾಲಿಟಿ ಏನು ಹೇಳ್ತಿದ್ದೀನಿ, ಯಾರು ಕೂಡ ಸೆಂಟ್ರಲ್ ಹೋಗಿ ಮಾತಾಡಿ ಫಂಡ್ಸೇ ತರೋದಿಲ್ಲ. ಅಲ್ಲಿ ಹೋಗೋದು ಬರೋದು TAD ಅರ್ಧಕ್ಕೆ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಆಮೇಲೆ ಇಲ್ಲಿ ಬಂದು ಅವನು ಈ ಪಾರ್ಟಿಯವನು ಆ ಪಾರ್ಟಿಯವನು ಅವ್ನು ಕೆಲಸ ಮಾಡೋನು ಬೈಯೋದು ಯಾರ ಪಾರ್ಟಿಯಿಂದ. ಒನ್ಸ್ ಬಿಕಮ್ ಎ ಪೊಲಿಟಿಷಿಯನ್, ಸಂವಿಧಾನ ಅಧಿಕಾರ ಸಿಕ್ಕಿದ ತಕ್ಷಣ ವಿ ಹ್ಯಾವ್ ಟು ಸಿ ಫಾರ್ ಪ್ರೋಗ್ರೆಸ್. ವಿ ಶುಡೆಂಟ್ ಸಿ ಫಾರ್ ಆ ಪಾರ್ಟಿ ಈ ಪಾರ್ಟಿ, ಇದರಲ್ಲೇ ನಮ್ಮ ಟೈಮ್ ವೇಸ್ಟ್ ಮಾಡ್ತೀವಿ. ಸೊ ಇಫ್ ಯು ಡೂಯಿಂಗ್ ಗುಡ್ ವರ್ಕ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಇಫ್ ಯು ನಾಟ್ ಡೂಯಿಂಗ್ ಗುಡ್ ವರ್ಕ್ ಇಟ್ಸ್ ನಾಟ್ ಕರೆಕ್ಟ್ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿವರೆಗೆ ನೀವು ಬುದ್ಧಿವಂತ ಪೊಲಿಟಿಷಿಯನ್ಸ್ಗೆ, ನಾಲೆಜಬಲ್ ಪೊಲಿಟಿಷಿಯನ್ಸ್ಗೆ ಇದ್ದವ್ರಿಗೆ ಜನನ ಮಾಡಬೇಕು, ಪಾರ್ಟಿನ ಸರಿಗಿರೋ ಟಿಕೆಟ್ ಕೊಡಬೇಕು. ಆ ಟೈಮ್ ಅವ್ನು ಅನಾಲಿಸಿಸ್ ಮಾಡಬೇಕು. ಬಟ್ ನನಗೆ ಇಫ್ ಕಾಂಗ್ರೆಸ್ ನನಗೆ ಟಿಕೆಟ್ ಅವಕಾಶ ಕೊಟ್ಟರೆ, ಜನ ನನಗೇನಾದ್ರು ಅವಕಾಶ ಕೊಟ್ಟರೆ, ನಾನು ಜನಕ್ಕೆ ನನ್ನ ಸ್ಕಿನ್ನ ಚಕ್ಲಿಯಾಗಿ ಬೆಳಿತೀನಿ. ಇಷ್ಟೊಂದು ಶೋ. ವೀಕ್ಷಕರಿಗೆ ಕಾರ್ಯಕ್ರಮದ ಚಿಕ್ಕ ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೆ ಡಿಸೆಂಬರ್ 4ರಿಂದ 24ರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ನಿಮ್ಮ ಮನೆ, ಹೋಮ್ ಸ್ಟೇ, ಕಚೇರಿ, ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್. ಮಳೆಗಾಲದ ವಿಶೇಷ ಆಫರ್, 10% ರಿಯಾಯಿತಿ. ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್ಸ್, ಬೆಡ್ಶೀಟ್, ಬ್ಲಾಂಕೆಟ್ಸ್, ಡೋರ್ಮ್ಯಾಟ್ಸ್, ಕಾರ್ಪೆಟ್ಸ್, ಬೆಡ್ ಕವರ್, ಸೋಫಾ ಕವರ್, ಪಿಲ್ಲೋ ಅಂಡ್ ಪಿಲ್ಲೋ ಕವರ್ಸ್, ಕುಷನ್ ಕವರ್ಸ್, ಬೀಡ್ಸ್ ಕರ್ಟನ್ಸ್, ಮಳೆಗಾಲಕ್ಕೆ ಬೇಕಾಗುವ ಡೆಕ್ ಬ್ಯಾಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ. ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು. ನಿಮ್ಮ ಮನೆ, ಹೋಮ್ ಸ್ಟೇ, ರೆಸಾರ್ಟ್, ಕಚೇರಿಗಳ ಅಂದ ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ. ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್, ಮಮತಾ ಕಾಂಪ್ಲೆಕ್ಸ್ ನಿಯರ್ ICICI ಬ್ಯಾಂಕ್, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಾಡ ರಾಜ ಅಪ್ಪಯ್ಯ, ಮಾಜಿ ಸೈನಿಕರು. ಮೊಬೈಲ್ 9483785482, 8618590726. ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್, ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50%ರವರೆಗೆ ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೊಯ್ನೂರು ರೋಡ್, ಮಡಿಕೇರಿ. Bedroom furniture set rupees 29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapoy, double cot, mattress, pillow, 2-door wardrobe, side box and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990.
dining table chair rupees 1,750 only. This year-end bumper offer limited period only. Visit today for quality furnitures, Woodlook Furniture and Interiors. All Vessel Tower near Karnataka Bank, Koinu Road, Madikeri. Mobile 9606-766-877. Woodlook Furnitures. Big sale, Madikeri. ಸರ್ ಹಾಗೆ ಕೊನೆಯದಾಗಿ ಚುನಾವಣೆಗೆ ನಿಮಗೆ ಅವಕಾಶ ಸಿಕ್ಕಿ ನೀವೊಂದು ಜಾಸ್ತಿ ಮಾಡಲಿಕ್ಕೆ ಬಯಸ್ತೀರಿ ಅಂತಂದ್ರೆ ಈ ಒಂದು ಕ್ಷೇತ್ರದ ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾನು ಇಷ್ಟೇ ಹೇಳೋದು, ನಾನು ಜನಗಳ ಜೊತೆ ಇರಬೇಕು, ಜನಗಳ ಜೊತೆ ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ನಾನು ಪಾಲಿಟಿಕ್ಸಲ್ಲಿ ಪಾರ್ಲಿಮೆಂಟ್ ನಿಂತ್ಕೊಳ್ಬೇಕು ಅಂದ್ಕೊಂಡು. ಅಂದರೆ ಬೆಳಿಗ್ಗೆ ಎದ್ದು ಟ್ರಾವೆಲ್ ಮಾಡಬೇಕು, ಬೆಳಿಗ್ಗೆ ಎದ್ದು ಜನಗಳ ಜೊತೆ ಕೆಲಸ ಮಾಡಬೇಕು ಅಂತ ಆಸೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ನೋಡಿ, ಮಾನ್ಯ ದೇವೇಗೌಡರ ಕಾರ್ಯವೈಖರಿ ನೋಡಿ, ಹಾಗೆ ಮಾನ್ಯ ಮಾನ್ಯ ಯಡಿಯೂರಪ್ಪನವ್ರ ಕಾರ್ಯವೈಖರಿ, ಇರೆಸ್ಪೆಕ್ಟ್ ಆಫ್ ಆಲ್ ದ ಪಾರ್ಟೀಸ್, ಇವ್ರು 3-4 ಜನ ಏನಿದ್ದಾರೆ ಅವ್ರ ಕಾರ್ಯವೈಖರಿನ ನೋಡಿ ಅವ್ರಿಗೆ ಅಷ್ಟೊಂದು ಪೊಸಿಷನ್ ಕೊಟ್ಟರು ಕೂಡ ಈಚ್ ಆ್ಯಂಡ್ ಎವ್ರಿ ಡೇ ವಿತ್ ದ ಪಬ್ಲಿಕ್, ಈಚ್ ಆ್ಯಂಡ್ ಎವ್ರಿ ಡೇ ವಿತ್ ಟ್ರಾವೆಲಿಂಗ್ ಅಕ್ರಾಸ್ ಕರ್ನಾಟಕ. ಹಾಗಾಗಿ ನಮ್ಮ ಏಜಲ್ಲಿ 50 ಏಜಲ್ಲಿ ನಾವು ಯಾಕೆ ಮನೇಲಿ ಕೂತ್ಕೊಳ್ಳೋದು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಜನಗಳ ಜೊತೆ ಟ್ರಾವೆಲ್ ಮಾಡಬೇಕು, ಜನಗಳ ಕಷ್ಟ ಸುಖ ನೀಗಿಸ್ಬೇಕು, ಆ್ಯಂಡ್ ಆಸ್ ವೆಲ್ ಆಸ್ ಸಾಮಾಜಿಕ ವರ್ಕ್ ಮಾಡಬೇಕು, ಅಭಿವೃದ್ಧಿ ವರ್ಕ್ಗಳನ್ನ ಆ ಕಡೆ ಡೆಲ್ಲಿ ಭಾಗದಿಂದ ಏನಿರುತ್ತೆ ಫಂಡ್ಸು, ನಮ್ಮ ಫಂಡ್ಸನ್ನು ನಾವು ತೊಗೊಂಡು ಡೆವಲಪ್ ಮಾಡಬೇಕು ಅಂತ ಆಸೆಯಿಂದ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಇನ್ ಕೇಸ್ ಹೈಕಮಾಂಡು ಮತ್ತು ಕಾಂಗ್ರೆಸ್ ಪಾರ್ಟಿ ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಜನಗಳಿಗೆ ಆಸ್ ವೆಲ್ ಆಸ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಜನರಲ್ಲಿ ಸತ್ಯ ಮಾಡಿ ಹೇಳ್ತಿರೋದು, ನಾನು ಜನಗಳ ಕೆಲಸ ಮಾಡಕ್ಕೆ ಬರ್ತಿದ್ದೀನಿ. ಇನ್ ಕೇಸ್ ನನ್ನನ್ನು ನೀವೇನಾದ್ರು ಆಶೀರ್ವಾದ ಮಾಡಿ ಗೆದ್ದು ನಾನು ನಿಮ್ಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ವಿತಿನ್ 6 months ಐ ಗೋಟ್ ಟು ರಿಸೈನ್ ದಿಸ್ ಪೋಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಚುನಾವಣಾ ಕದನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್.